Hey everyone, welcome back to our channel ESF Standards. In this lecture, we are going to discuss about the sixth semester exam master plan or plan of the master. Think anything? Yeah, in this video, I will be explaining everything. Yeah, mainly focus on regular exams like sixth semester exams and backlog exams, mainly fifth semester exams. Okay, after that, SGPA strategies, everything I will be explaining in next coming seconds. After that, exam management, time management, everything I'll be explaining in this video. So before we are going to the video, some of students are facing such a difficult understanding audio languages. Yeah, I understood that because students from other states they came and they joined to our Karnataka's colleges, means our Karnataka colleges. So they cannot understand Kannada very easily. So for them I brought Hindi languages also. Yeah, if you go to the settings and click the audio track, and there will be visible three languages or displayed three languages: Kannada, Hindi and English. In these three languages you can select the one of that. You can see that and you can understand easily. Actually, I will be explaining Kannada from now. Why? Because most of the students are viewers are from Kannada language background. So they are my, you can think, the motivation to upload the videos. So before we are going the video, everyone just like the video. Okay, so in this let's go to the first PPT. Yeah, I will be explaining everything. And after fifth semester, yeah, you sorry, ಇವಾಗ ನಾವು ಎಕ್ಸ್ಪ್ಲೈನ್ ಮಾಡೋಣ ಫಿಫ್ತ್ ಸೆಮಿಸ್ಟರ್ ವೀಡಿಯೋ ಆ್ಯಂಡ್ ಬ್ಯಾಕ್ಲಾಗ್ ಎಕ್ಸಾಮ್ ಬಗ್ಗೆ. ಆಯಿತಾ? ಮತ್ತು ಸಿಕ್ಸ್ ಸೆಮಿಸ್ಟರ್ ಎಕ್ಸಾಮ್ ರೆಗ್ಯುಲರ್ ಎಕ್ಸಾಮ್ಸ್ ಬಗ್ಗೆ ಏನು ಅಂತ. ಲಿಮಿಟೆಡ್ ಟೈಮ್ ಇದೆ, ನಮ್ಮ ಹತ್ರ ಗೊತ್ತಿದೆ ಎಲ್ಲರಿಗೂ. ಮತ್ತು ಸ್ಟ್ರೆಸ್ ಕನ್ಫ್ಯೂಷನ್ ಏನು ತೊಗೊಳೋದು ಬೇಕಾಗಿಲ್ಲ, ಏನು ತೊಗೊಳೋದು ಬೇಡ. ಎಂತಕ್ಕಂದರೆ ನಾವು ESF ಇದೆ, ಸೊ ನೋ ನೀಡ್ ಟು ವರಿ ಅಬೌಟ್ ದಟ್. ಆಯಿತಾ? ಅಪ್ಕಮಿಂಗ್ ಎಕ್ಸಾಮ್ಸ್ ಬಂದುಬಿಟ್ಟು 25th ಇದೆ. ಸೊ ನೋ ನೀಡ್ ಟು ವರಿ ಅಂತ ಹೇಳ್ತೀನಿ ನಾನು. ಆದರೆ ಒಂದೇ ಮಾತಲ್ಲಿ, ಎಂತಕ್ಕಂದರೆ ನಾವು ಪ್ರತಿಯೊಂದು ಇವಾಗಿಂದ ಅಪ್ಲೋಡ್ ಮಾಡ್ತಾನೆ ಇರ್ತೀವಿ. ಫಾರ್ ದ 3 ಡೇಸಲ್ಲಿ ನಿಮ್ಗೆ ಕಂಪ್ಲೀಟ್ ಏನೇನಿದೆ ಪ್ರತಿ ಬ್ರ್ಯಾಂಚ್, ನಿಮ್ದು ಯಾವುದೇ ಬ್ರಾಂಚ್ ಆಗಲಿ, AML, CS, EC, ಮೆಕ್ಯಾನಿಕಲ್, ಸಿವಿಲ್ ಯಾವುದೇ ಇದ್ರೂ ಕೂಡ ನಮ್ಮ ನಿಮಗೆ ವಿತಿನ್ 3 ಡೇಸ್ ಪ್ರತಿಯೊಂದು ವೀಡಿಯೋ ಕೂಡ ನಿಮ್ಗೆ ಅಪ್ಲೋಡ್ ಆಗಿರುತ್ತೆ. ಸೊ ಯು ಕ್ಯಾನ್ ನೀವು ನೋಡ್ಬೋದು ಅಲ್ಲಿ ಹೋಗ್ಬಿಡುತ್ತೆ. ಫಿಫ್ತ್ ಸೆಮ್ ಬ್ಯಾಕ್ಲಾಗ್ ಎಕ್ಸಾಮ್ ಇರೋರಿಗೆ ಸ್ಟ್ರೆಸ್ ಬ್ಯಾಕ್ಲಾಗ್ ಏನು ತೊಗೋಬೇಡಿ. ನಾವು ಅಪ್ಲೋಡ್ ಮಾಡೋದನ್ನು ಎವ್ರಿಥಿಂಗ್ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡು ಓದೋಕ್ಕೆ ಟ್ರೈ ಮಾಡಿ. ನಿಮಗೆ ಏನು ನಂಬಿಕೆ ಇಕ್ಕಿದೆಯಲ್ಲ, ಅದೇ ನಂಬಿಕೆನ ನೀವು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾ ಇರಬೇಕು. ಜಸ್ಟ್ ಬಿಲೀವ್ ಮಿ, ಯು ಆರ್ ಗೋಯಿಂಗ್ ಟು ಪಾಸ್ ಇನ್ ಯುವರ್ ಎಕ್ಸಾಮ್ಸ್. ನನಗಂತೂ 100% ಗ್ಯಾರಂಟಿ ಇದೆ. ನಿಮಗೂ ಇದೆ ಅನಿಸ್ತಿದ್ರೆ ಒಂದು ಲೈಕ್ ಮಾಡಿಬಿಡಿ. ಆಯಿತಾ? ನೆಕ್ಸ್ಟ್ ಏನಿಲ್ಲ, ಇದೇನು ಒಂದು ಲೈನ್ ಬರೆದಿದ್ದೀನಿ, ನಿಮಗೆ ಗೊತ್ತಿರೋದೆ. ಒನ್ ಬ್ಯಾಕ್ಲಾಗ್ ಕ್ಲಿಯರ್ಡ್ ಟುಡೇ ಮೀನ್ಸ್ ಟುಮಾರೋ ಸ್ಟ್ರೆಸ್. ಆಯಿತಾ? ರಿಮೂವ್ಸ್ ದ ಸ್ಟ್ರೆಸ್. ಆಯಿತಾ? ಏನಿಲ್ಲ, ಇವತ್ತೊಂದು ಎಕ್ಸಾಮ್ ಕ್ಲಿಯರ್ ಆದರೆ ನಿಮ್ಗೆ ನೆಕ್ಸ್ಟ್ 7th ಸೆಮಿಸ್ಟರಲ್ಲಿ ಎಕ್ಸಾಮ್ ಮೀನ್ಸ್ ಬ್ಯಾಕ್ಲಾಗ್ ಇಲ್ಲ ಅಂತ ಒಂದು ಸ್ಟ್ರೆಸ್ ಕೂಡ ಬಿಡ್ಬೋದು. ಸೊ ಅದರಿಂದ ಈ ಎನ್ರೋಲ್ ದ ಕೋರ್ಸ್ ಅಂತಿದೆಯಲ್ಲ, ಇದನ್ನು ನಾನು ಹೇಳ್ತೀನಿ ಮತ್ತೆ ಇದ್ರ ಬಗ್ಗೆ ಮತ್ತೆ ಮಾತಾಡೋಣ. ಸೊ ಅದಕ್ಕಿಂತ ಮುಂಚೆ ಒಂದು ಪೆನ್ ತೊಗೊಬಿಡೋಣ ನಾವು. ವಿತೌಟ್ ಎಡಿಟಿಂಗ್ ವೀಡಿಯೋ ಇದು ಜಸ್ಟ್ ಅಪ್ಲೋಡ್ ಮಾಡ್ತಿದ್ದೀನಿ. ಇನ್ನು ನಮ್ಮದು ಫಸ್ಟ್ ವೀಡಿಯೋ ಆಗಿರೋದ್ರಿಂದ. ಸೊ ಇದು ಎನ್ರೋಲ್ ದ ಕೋರ್ಸ್ ಅಂತಿದೆ ಅಲ್ವ. ಸೊ ನಾನು ನಿಮಗೆ ಕೋರ್ಸ್ ಬಗ್ಗೆ ಮತ್ತೆ ಮಾತಾಡೋಣ. ಫಸ್ಟ್ ಎಕ್ಸಾಮ್ ಪ್ರಿಪ್ರೇಷನ್ ಬಗ್ಗೆ ಮಾತಾಡೋಣ. ಆಯಿತಾ? ಇವಾಗ ಫಸ್ಟ್ ಪ್ರಿಪ್ರೇಷನ್. ಇವತ್ತು ನಮಗೆ ಟೈಮ್ ಟೇಬಲ್ ಆಲ್ರೆಡಿ ಬಂದಿದೆ, ಬಟ್ ಇಟ್ಸ್ ಓಕೆ. ಅಫಿಷಿಯಲಾಗಿ ಬಿಟ್ಟಿಲ್ಲ ಅಂದರೂ ಓಕೆ, ಬಿಟ್ಟಿದ್ರೂ ಓಕೆ. ಆಯಿತಾ? ಸಿಕ್ಸ್ ಸೆಮಿಸ್ಟರ್ ಎಕ್ಸಾಮ್ಸ್ ಇವತ್ತು ಏನಿದೆ ಅಲ್ಲ, 26th ಒಂದು ಎಕ್ಸಾಮ್ ಇದೆ. ನೀವು ಚೆಕ್ಔಟ್ ಮಾಡಿದ್ರೆ ಇಲ್ಲಿ 26th ಒಂದು ಎಕ್ಸಾಮ್ ಇದೆ. ಸೊ ನಿಮಗೆ ಇವತ್ತು ಡೇಟ್ ಅಂದ್ಕೊಳ್ಳಿ. ನಿಮಗೆ ಇನ್ನೂ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಸಮ್ ಆಫ್ ದ EC ಸ್ಟೂಡೆಂಟ್ಸ್ಗೆಲ್ಲ ಅಪ್ಲೋಡ್ ಮಾಡಿದ್ದೀನಿ, ಬಟ್ ಇಟ್ಸ್ ಓಕೆ. ನಿಮಗೆ ಬೇರೆ ಬ್ರಾಂಚಲ್ಲಿ ಕಂಪ್ಯೂಟರ್ ಸೈನ್ಸ್ ಎನಿಥಿಂಗ್ ಯಾವ ಬ್ರಾಂಚಲ್ಲಿ ಇದ್ದರೂ ಕೂಡ ನಿಮಗೆ ಅಪ್ಕಮಿಂಗ್ ಡೇಸಲ್ಲಿ ಮೀನ್ಸ್ ವಿತಿನ್ ದ 23 ಒಳಗಡೆ ಅಪ್ಲೋಡ್ ಮಾಡಿಬಿಡ್ತೀನಿ ನಿಮಗೆ. ಸೊ 23 ಆಯಿತಾ? ಸೊ 23, 24, 25, 26, ಯಾ, ನಿಮಗೆ 3 ಡೇಸ್ ಇರುತ್ತೆ. 22 ನಾನು ಅಂದ್ಕೊಳ್ಳಿ. ಆಯಿತಾ? ಸೊ ನಾನು ಏನಿದೆ ಈ 1 2 3 4 ಡೇಸ್ ಇದೆಯಲ್ಲ, ನಿಮಗೆ ಈ 4 ಡೇಸಿಂದ ನೀವು ಪ್ರಿಪ್ರೇಷನ್ ಸ್ಟಾರ್ಟ್ ಮಾಡಬೇಕಾಗಿರುತ್ತೆ. ಸೊ ಅದಕ್ಕಿಂತ ಮುಂಚೆ ಏನು ಮಾಡ್ತಾ ಇರ್ತೀರಾ, ಇವತ್ತು 20th ಡೇಟ್ ನಾನು ಇವಾಗ ಅಪ್ಲೋಡ್ ಮಾಡ್ತಿದ್ದೀನಿ. ಸೊ ಅರೌಂಡ್ 2 o'clock ಆಗ್ತಿದೆ. ಇಟ್ಸ್ ಫೈನ್. ಬಟ್ ನಿಮ್ಗೆ ಏನಂದರೆ, ನಿಮಗೆ ಏನು ನಾಳಿದ್ದಿದೆ 20, ಇವತ್ತು 20, ನಾಳೆ 21, 21 ಇವತ್ತು ನಾಳೆ ಏನಿದೆ, ಇವತ್ತು ಕಂಪ್ಲೀಟಾಗಿ ನಿಮಗೆ ಫಿಫ್ತ್ ಸೆಮಿಸ್ಟರ್ ಏನಿದೆ ಎಕ್ಸಾಮ್ಸು ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಟ್ರೈ ಮಾಡಿ. ಆಯಿತಾ? 25th ನಾನು ವೀಡಿಯೋ ಅಪ್ಲೋಡ್ ಮಾಡ್ತೀನಿ. 22 ಓದೋಕ್ಕೆ ಸ್ಟಾರ್ಟ್ ಮಾಡಿ. ಮತ್ತು ಇನ್ನೊಂದು ಈ ಎಕ್ಸಾಮ್ಸ್ ಎಲ್ಲ ಓದೋಕ್ಕೆ ಟ್ರೈ ಮಾಡ್ತಾ ಇದ್ದರೆ ನಿಮ್ಗೆ ನಿಜ ಹೇಳ್ತೀನಿ, ಈ ಮುಂದೆ ಇರೋ ಎಕ್ಸಾಮ್ಸ್ ಮರಿತೀರಾ ಮತ್ತು ಕನ್ಫ್ಯೂಷನ್ ಆಗುತ್ತೆ. ಸೊ ಇದೇನಿದೆ ನಿಮಗೆ ಆಪ್ಷನಲ್ ಸಬ್ಜೆಕ್ಟು ಇವಿದೆ 613 ಇದೆಲ್ಲ ನಿಮಗೆ
ಲೈಕ್ ಅದೊಂದು ಆಪ್ಷನಲ್ ತೊಗೊಂಡಿರೋದಲ್ಲ, ಎಸ್ ಡಿ ಜಿ ಇರ್ಬೋದು, ಪ್ರಾಜೆಕ್ಟ್ ಮ್ಯಾನೇಜ್ಮೆಂಟ್, ಆಪ್ಷನಲ್ ಸಬ್ಜೆಕ್ಟ್ ಇರುತ್ತೆ. ಸೊ ಅದನ್ನು ನೀವು ಫಸ್ಟೇ ಓದಿರ್ತೀರ ಅನ್ಕೊತಿದ್ದೀನಿ ಇಂಟರ್ನಲ್ಸ್ಗೆಲ್ಲ. ಸೊ ಅದರಿಂದ ನಿಮ್ಗೆ ಹೆಲ್ಪ್ ಆಗುತ್ತೆ. ಇಟ್ಸ್ ಓಕೆ. ಇದು ಟೇಕಿಂಗ್ ಸಬ್ಜೆಕ್ಟ್ ಲಾಸ್ಟಲ್ಲಿದೆ. ನಿಮಗೆ 2 days ಇದೊಂದೇ ಎಕ್ಸಾಮ್ಗೆ ಗ್ಯಾಪ್ ಇದೆ. ಸೊ ಇದನ್ನು ನಿಮಗೆ ಫ್ರೀ ಇದ್ದರೆ ಇವಾಗೆ ಓದ್ಕೊಳಕ್ಕೆ ಟ್ರೈ ಮಾಡಿ, ಆಯಿತಾ. ನೆಕ್ಸ್ಟ್ 26ಗೆ ನಮಗೆ 601 ಇದೆ. ಅದಾದಮೇಲೆ ನನಗೆ 602ಗೆ 5 days ಇದೆ. ಎಕ್ಸ್ಟ್ರೀಮ್ 5 days ಗ್ಯಾಪ್ ಇದೆ. ಸೊ ಆ 5 daysಲ್ಲಿ ನಾವು ನೆಕ್ಸ್ಟ್ ಎಕ್ಸಾಮ್ಗೆ ಓದ್ಕೋಬೋದು. ಸೊ ಆಫ್ಟರ್ ದಟ್ 613 ಈ 2 days ಈ 102 ಮತ್ತು 03 ಇದೆ ಏನಿದೆಯಲ್ಲ, ಇವೆರಡಕ್ಕೂ ನಾನು ಹೇಳ್ತೀನಿ ಹೆಂಗೆ ಮಾಡಬೇಕು ಅಂತ. ಸೊ ಇವೆರಡಕ್ಕೂ ವೀಡಿಯೋ ಕೂಡ ಅಪ್ಲೋಡ್ ಆಗಿರುತ್ತೆ. ಸೊ ನೀವು ಏನು ಟೆನ್ಷನ್ ತೊಗೊಳೋದು ಬೇಕಾಗಿಲ್ಲ. ಈ 2 days ನೀವು ಕಂಪ್ಲೀಟಾಗಿ ಫೋಕಸ್ ಮಾಡಬೇಕಾಗುತ್ತೆ. ಅದಾದಮೇಲೆ ನೆಕ್ಸ್ಟು 654 ಅಂತ ಇರುತ್ತೆ. ಸೊ ಈ ಸಬ್ಜೆಕ್ಟ್ಗೋಸ್ಕರ ನಾನು ಸಬ್ಜೆಕ್ಟ್ ನೇಮ್ ಹೇಳೋಕ್ಕಾಗಲ್ಲ. ವೈ ಬಿಕಾಸ್ ಬೇರೆ ಬ್ರಾಂಚಸ್ ಇರ್ತಾರಲ್ಲ, ಅವ್ರಿಗೆಲ್ಲರಿಗೂ ಕನ್ಫ್ಯೂಷನ್ ಆಗುತ್ತೆ. ನಾನು ಒಂದು ಸಬ್ಜೆಕ್ಟ್ ನೇಮ್ ಹೇಳ್ಕೊಂಡು ಹೋದ್ರೆ ನೋಡಿ, 601 NLP ಅಂತ ಹೇಳ್ತೀನಿ, ಎಂಬ್ರೆಂಡ್ ಲ್ಯಾಂಗ್ವೇಜಸ್ ಅಂತ ಹೇಳ್ತೀನಿ, ಮತ್ತು ಬೇರೆ ಹೇಳ್ತಾ ಇರ್ತೀನಿ, ಸಿವಿಲ್ದು, ಮೆಕ್ಯಾನಿಕಲ್, ಬಟ್ ಎಲ್ಲರಿಗೂ ಕನ್ಫ್ಯೂಷನ್ ಆಗುತ್ತೆ. ಸೊ ನಾನು ಜಸ್ಟ್ ಸಬ್ಜೆಕ್ಟ್ ಕೋಡ್ ಬರ್ತಿದ್ದೀನಿ, ನಿಮಗೆ ಈಸಿಯಾಗಿ ಅರ್ಥ ಆಗುತ್ತೆ ಅಂತ. ಸೊ ಆಯಿತಾ, ಅದರಿಂದ 5 days ಎಕ್ಸಾಮ್ಗೆ ಟೈಮ್ ಇರುತ್ತೆ. ಸೊ ಆದಮೇಲೆ ನಿಮಗೆ 2 days ಟೈಮ್ ಇರುತ್ತೆ. ಮತ್ತು ಈ ಎಕ್ಸಾಮ್ಗೆ ಈ 4-5 days ಏನಿದೆಯಲ್ಲ, ಇದ್ರಿಗೆ ಅಲ್ಲೇ ಓದ್ಕೊಂಡು ಟ್ರೈ ಮಾಡಿ. ಈ 2 days ಏನಿದೆ ನಿಮಗೆ 22 ಅಲ್ಲಿ ಒಂದು ಅಟ್ಲೀಸ್ಟ್ ಏನಿದ್ರು ಒಂದು 2 modelsನ್ನು ಒಂದು ಮಾಡಲ್ ಮುಗಿಸಿ ಸಾಕಿಯಾ, ಒಂದು ಬೇಡ 2 models ಮುಗಿಸಿದ್ರೆ, 2 models ಮುಗಿದ್ರೆ ಆ 2 daysಲ್ಲಿ ಏನಿರ್ತಲ್ಲ, ಇಲ್ಲಿ 1 model, ಇಲ್ಲಿ 2 models. ವೈ ಬಿಕಾಸ್ ನಿಮಗೆ ಎಕ್ಸ್ಟ್ರೀಮ್ ಪ್ರೆಷರ್ ಇರುತ್ತೆ. 2 daysಲ್ಲಿ ಮುಗ್ಸೋಕ್ಕೆ ಕಷ್ಟ ಆಗುತ್ತೆ. ಬಟ್ ಸಮ್ ಆಫ್ ದ ಲೆಜೆಂಡ್ಸ್, ನಮ್ಗೆ ಗೊತ್ತಿರೋರು ಲೆಜೆಂಡ್ಸ್ ಇದ್ದಾರೆ, ನೀವು ನೋಡ್ತಾ ಇದ್ದೀರಾ, ಆ ಲೆಜೆಂಡ್ ನೀವೇ ಅದು. ವೈ ಬಿಕಾಸ್ ಒಂದು ದಿನ ಎಕ್ಸಾಮ್ ಹಿಂದೆ ಓದ್ಬಿಟ್ಟು ಪಾಸಾಗೋರು ಇರ್ತೀರ. ನಂಗೆ ಅದು ತುಂಬ ಗೊತ್ತು. 3.0 2.0 ವೀಡಿಯೋಸ್ ಎಲ್ಲ ನಂಗೆ ಗೊತ್ತಿದೆ. ನೀವು ಗೊತ್ತು ನಂಗೆ ಇವಾಗ ನೋಡ್ತಿದ್ದೀರ, ಲೈಕ್ ಮಾಡ್ರು. ನೆಕ್ಸ್ಟ್ ಆಯಿತಾ, 5 ಇದೆ. ನೆಕ್ಸ್ಟು ಈ 2 days ಏನಿದೆಯಲ್ಲ, ಇದು ಒಂದು 22ಅಲ್ಲಿ ಒಂದು 2 model ಮುಗ್ಸೋಕ್ಕೆ ಟ್ರೈ ಮಾಡಿ. ಯಾಕಂದರೆ ಇವತ್ತು ಮುಗಿಸ್ತೀರ, ಬಟ್ ಆನ್ ದ ಡೇ ಏನಿದೆಯಲ್ಲ 2 ಮತ್ತು 3 ಇದೆಯಲ್ಲ, ನೆಕ್ಸ್ಟ್ ಮಂತ್ ಅವತ್ತು ನೀವು ಮುಗ್ಸೋಕ್ಕಾಗಲ್ಲ. ಯಾಕಂದರೆ ಎಕ್ಸ್ಟ್ರೀಮ್ ಪ್ರೆಷರಲ್ಲಿ ಇರ್ತೀರ, 2 exam ಆಗಿರುತ್ತೆ. ಸೊ ಇವತ್ತು ಏನಿದೆ ಈ ಸಬ್ಜೆಕ್ಟ್ ಕೋಡ್ 613 ಇದೆ, ಅದನ್ನ ಮುಗ್ಸೋಕ್ಕೆ ಟ್ರೈ ಮಾಡಿ. ಆದಮೇಲೆ 654 ಏನೂ ಬೇಕಾಗಿಲ್ಲ. 4 days ಏನು ಗ್ಯಾಪ್ ಇದೆ ಅದೆಲ್ಲ ಓದ್ಕೊಂಡು ಟ್ರೈ ಮಾಡಿ. ಮತ್ತು ಇದು ಟೇಕಿಂಗ್ ಸಬ್ಜೆಕ್ಟ್, ಇದನ್ನ ಬಿಟ್ಟು ಹಾಕಿಬಿಡಿ, ಓದೋಕ್ಕೆ ಹೋಗಬೇಡಿ. 0 credits ಇದೆ. ಸೊ ಅದರಿಂದ IKS ಅನ್ಕೊತಿದ್ದೀನಿ ನಿಮಗೆಲ್ಲರಿಗೂ. ಸೊ ಬ್ಯಾಕ್ಲಾಗ್ ಎಕ್ಸಾಮ್ ಇರೋರು, ಸೊ ಗೊತ್ತಾಯ್ತು ನನಗೆ 26 ಇದೆ, 01 ಇದೆ, ಮತ್ತು 04 ಇದೆ, ಮತ್ತು 09 ಇದೆ. ಈ ಎಕ್ಸಾಮ್ ನಾನು ಕನ್ಸಿಡರ್ ಮಾಡಲ್ಲ. ಓಕೆ, ಬಟ್ ಕನ್ಸಿಡರ್ ಇದೊಂದು IKS ಸಬ್ಜೆಕ್ಟ್ ಅಲ್ವ. ಸೊ ಬಟ್ ಪರವಾಗಿಲ್ಲ, ಇಟ್ಸ್ ಕನ್ಸಿಡರ್ ಮಾಡಿ ಟೇಕಿಂಗ್ ಇರೋದ್ರಿಂದ ಯಾವುದೋ ಒಂದು ಟಿಕ್ ಹಾಕಿದ್ರೂ ಪಾಸ್ ಆಗ್ತೀರಾ. ಸೊ ಈಸಿ ಸಬ್ಜೆಕ್ಟ್ ಇದೆ ಅದೆಲ್ಲ ಪ್ರತಿಯೊಂದು. ಸೊ ಇದಾಗಿತ್ತು ನಿಮ್ಮದು 6th semester ಹೆಂಗೆ ಓದಬೇಕು ಅಂತ ಹೇಳಿದ್ದೆ. ಇಷ್ಟು ಡೇಟ್ಸ್ ಇದೆ ಅಂತ. ನೆಕ್ಸ್ಟ್ 5th ಸೆಮಿಸ್ಟರಲ್ಲಿ ಎಕ್ಸಾಮ್ಗೆ ಬ್ಯಾಕ್ಲಾಗ್ ಯಾರ್ಯಾರು ಇರ್ತೀರಲ್ವ, ಬ್ಯಾಕ್ಲಾಗ್ ಮೈನ್ಲಿ ಇದು 5th semester ಬ್ಯಾಕ್ಲಾಗ್. ಇದು ನಿಮಗೆ ಪ್ಲೀಸ್ ಹೇಳ್ತೀನಿ, ಪ್ರತಿಯೊಬ್ಬರು ಬ್ಯಾಕ್ಲಾಗ್ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ. ಎಂತಕ್ಕಂದರೆ ನೀವು ಕ್ಲಿಯರ್ ಮಾಡಿಲ್ಲ ಅಂದರೆ ನಿಮಗೆ ಬರೋ ಎಕ್ಸಾಮ್ಸ್ 7th semester ಆಗಲಿ 8th ಸೆಮಿಸ್ಟರಲ್ಲಿ ನಿಮಗೆ ಪ್ಲೇಸ್ಮೆಂಟ್ಗೆ ಕಂಪ್ಲೀಟಾಗಿ ನೀವು ಫೋಕಸ್ ಆಗಿರ್ತೀರ. ಸೊ ಅವಾಗ ನಿಮ್ಗೆ ಏನಾಗುತ್ತೆ ಅಂದರೆ 5th ಸೆಮಿಸ್ಟರ್ದು ಬ್ಯಾಕ್ಲಾಗ್ಸ್ ಆಗಲಿ, 4th ಸೆಮಿಸ್ಟರ್ದಾಗಲಿ, 3rd ಸೆಮಿಸ್ಟರಲ್ಲಿ ಅವಾಗ ತುಂಬ ಸ್ಟ್ರಗಲ್ ಆಗ್ತೀರ. ಸೊ ಅದರಿಂದ ಹೇಳ್ತೀನಿ, ನಂದು ಕೋರ್ಸಸ್ ಕೂಡ ಇದ್ದಾವೆ ಜಸ್ಟ್ ಫಾರ್ ನಿಮ್ಗೇನು ಹೇಳ್ರೋ 79 rupees ಏನು ಒಂದಿದೆ, ನಾನು ಹೇಳ್ತೀನಿ ಮತ್ತೆ ಆ ಕೋರ್ಸಸ್ ಬಗ್ಗೆ ಹೋದ್ಮೇಲೆ, ಆಯಿತಾ. ಈ ಏನಿದೆಯಲ್ಲ ಈ ಎಲ್ಲ ಸಬ್ಜೆಕ್ಟು ಕ್ಲಿಯರ್ ಮಾಡಬೇಕು ನೀವು ಅಷ್ಟೇ. ಈ 5th semester ಎಕ್ಸಾಮ್ ಇದೆ, ಅದಾದಮೇಲೆ ನಿಮಗೆ ನೆಕ್ಸ್ಟ್ ಮಂತ್ 18 ಸ್ಟಾರ್ಟ್ ಆಗುತ್ತೆ 4th semester ಎಕ್ಸಾಮ್ಸು. 4th semester ಮತ್ತು 3rd semester, 4th ಮತ್ತು 3rd, ಆಯಿತಾ. 4th and 4th ಫ್ರಮ್ 18th ನೆಕ್ಸ್ಟ್ ಮಂತಿಂದ ಸ್ಟಾರ್ಟ್ ಆಗುತ್ತೆ. ಸೊ ಅದ್ರಿಗೂ ನಾನು ವೀಡಿಯೋಸ್ ಅಪ್ಲೋಡ್ ಮಾಡ್ತಾಯಿರ್ತೀನಿ. ಪ್ರತಿಯೊಂದಕ್ಕೂ ನೀವು ಅದರಲ್ಲಿ ಹೋಗ್ಬಿಟ್ಟು ಪ್ರತಿಯೊಂದು ವೀಡಿಯೋನ ನೋಡಿಬಿಟ್ಟು ಎಕ್ಸಾಮ್ಗೆ ಪಾಸ್ ಆಗಬೇಕು. ಯಾಕಂದರೆ ನೀವು 6th semester ಇಲ್ಲದೆ ನಿಮ್ಮದು ಬಂದುಬಿಟ್ಟು CGP ಇನ್ಕ್ರೀಸ್ ಮಾಡೋ ಟೈಮ್, ಬಟ್ ನೀವು ನೋಡಿದ್ರೆ ಎಕ್ಸಾಮಲ್ಲಿ ಪಾಸ್ ಆಗ್ತಿದ್ದೀರ. ಸೊ ಪ್ರತಿಯೊಂದು ನೀವು ನೋಡ್ಕೋಬೇಕು, ಆಯಿತಾ. ಎಕ್ಸಾಮ್ ಮ್ಯಾನೇಜ್ಮೆಂಟ್ ಮಾಡ್ಕೊಂಡು ಹೋಗ್ತಾ ಇರ್ಬೇಕು. ನೀವು ಮ್ಯಾನೇಜ್ಮೆಂಟ್ ಬಗ್ಗೆ ಯೋಚನೆ ಮಾಡಬೇಡಿ, ನಾನಿದ್ದೇನಲ್ವ, ನನ್ನ ವಾಟ್ಸಪ್ ನಂಬರ್ ಕೂಡ ಇದೆ, ಜಸ್ಟ್ ಟೆಕ್ಸ್ಟ್ ಮೀ, ಐ ವಿಲ್ ಎಕ್ಸ್ಪ್ಲೇನ್ ಎವ್ರಿಥಿಂಗ್, ಆಯಿತಾ. ಅದೇ ನೆಕ್ಸ್ಟ್ ಬಂದುಬಿಟ್ಟು 25 ಇದೆ ನಿಮಗೆ. 601 ಇದೆ, ಯಾರನ್ನ ಇದ್ದರೆ. 501 ಸಾಫ್ಟ್ವೇರ್ ಇಂಜಿನಿಯರಿಂಗ್ ಅನಿಸುತ್ತೆ. ಸೊ ಬರೋಗಿಲ್ಲ, ನಾನು ಹೇಳ್ತೀನಿ ಸಬ್ಜೆಕ್ಟ್ ನೇಮ್ ಹೇಳಲ್ಲ, 501 ಅವರು ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ. ಈಸಿ ಸಬ್ಜೆಕ್ಟ್ ಇದೆ, ನಮ್ಮ ಪ್ರೀವಿಯಸ್ ವೀಡಿಯೋಸ್ ಎಲ್ಲ ನೋಡಿದ್ರೆ. ಮತ್ತು
ನೆಟ್ವರ್ಕ್ ಅನಾಲಿಸಿಸ್ ಅಂತೀನಿ, ಕಂಪ್ಯೂಟರ್ ನೆಟ್ವರ್ಕ್ಸ್ ಅವರೆಲ್ಲ ಪ್ಲೀಸ್ ಎಕ್ಸಾಮ್ನ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ, ಇದೇ ಬೆಸ್ಟ್ ಆಪರ್ಚುನಿಟಿ ಅಂತ ಹೇಳ್ತೀನಿ. ಮತ್ತು 29th ಇದೆ. ಸೊ 29th ನಮಗೆ ಸೊ ಇಲ್ಲಿ ಹಾಲಿಡೇ ಸಿಗುತ್ತೆ. ಸೊ 29th ಅಷ್ಟೇ 502 ಇರೋರು ಕ್ಲಿಯರ್ ಮಾಡ್ಕೊಂಡು ಇಷ್ಟೊಂದು ಟೈಮ್ ಇದೆ ನಮಗೆ ಇದರಲ್ಲಿ ಕೂಡ. ಸೊ ಪ್ರತಿಯೊಂದು ಇಷ್ಟೊಂದು ಟೈಮ್ ನಾನು ಅನ್ಕೊತೀನಿ ಎಲ್ಲರಿಗೂ ಇಷ್ಟು ಬ್ಯಾಕ್ಲಾಗ್ಸ್ ಇರಲ್ಲ ಅನ್ಕೊತಿದ್ದೀನಿ. ಸೊ ನೀವು ಈಸಿಯಾಗಿ ಮ್ಯಾನೇಜ್ ಮಾಡ್ಬೋದು. ಈ ಡೇಸಲ್ಲಿದೆ ಎಕ್ಸಾಮ್ಸು. ಸೊ ಅದರಿಂದ ನಾನು ಈ ಟೇಬಲ್ ಬರ್ತಿದ್ದೀನಿ. ಸೊ ಈ ಡೇಸಲ್ಲಿ ನಿಮಗೆ ಆರಾಮಾಗಿ ನೀವು ಎಕ್ಸಾಮ್ ಬರೆದ್ಬಿಟ್ಟು ಈ ಎಕ್ಸಾಮ್ ರೆಗ್ಯುಲರ್ ಎಕ್ಸಾಮ್ ಜೊತೆ ಇದು ಬರ್ಕೊಂಡು ಹೋಗ್ತಾಯಿದ್ದಾರೆ, ನಿಮ್ಗೆ ಈ ಸರಿ ಕ್ಲಿಯರ್ ಮಾಡ್ಬೋದು. ನಂಗೆ ಈ ವಿಡಿಯೋ ಬ್ಯಾಕ್ಲಾಗ್ ಈ ವಿಡಿಯೋ ಏನಿದೆ ಪ್ರತಿಯೊಂದು ಕೂಡ ನನ್ನ ವೀಡಿಯೋಸ್ನ ನಾನು ಯೂಟ್ಯೂಬಲ್ಲಿ ಅಪ್ಲೋಡ್ ಮಾಡ್ತಾಯಿದ್ದೀನಿ. ಸೊ ಅದರಿಂದ ನೀವು ನೋಡ್ಕೋಬೋದು, ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು SGPA ಸ್ಟ್ರಾಟಜಿ ಅಂತ ಏನಂತಂದರೆ ಮೈನಾಗಿ ಬಂದುಬಿಟ್ಟು ನೀವು ಇವಾಗ 6 ಸೆಮಿಸ್ಟರಲ್ಲಿದ್ದೀರಾ, 6 ಸೆಮಿಸ್ಟರ್ ಸ್ಟೂಡೆಂಟ್ಸ್ ನೀವೆಲ್ಲ, ಆಯಿತಾ. 6 ಸೆಮಿಸ್ಟರ್ ಸ್ಟೂಡೆಂಟ್ಸ್ ಬಂದುಬಿಟ್ಟು ನೆಕ್ಸ್ಟ್ ಬಂದುಬಿಟ್ಟು ನೀವು 7th ಹೋಗ್ತೀರಾ. ನೆಕ್ಸ್ಟ್ 8th ಸೆಮಿಸ್ಟರ್ ನಿಮಗೆ ಇಂಜಿನಿಯರಿಂಗ್ಗೆ ಎಂಡ್ ಆಗುತ್ತೆ, ಆಯಿತಾ. ಇಂಜಿನಿಯರಿಂಗ್ ಎಂಡ್ ಆದಾಗ ನಿಮಗೆ ಮೈನ್ ಬೇಕಾದರೂ CGPA ಕೇಳ್ತಾರೆ. ನೀವು ಫಾರಿನಲ್ಲಿ ಮಾಸ್ಟರ್ಸ್ ಮಾಡ್ಬೋದು, ಇಟ್ಸ್ ಓಕೆ. 7 CGPA ಇದ್ದರೆ ಸಾಕು. ಅಲ್ಲಿ ಗೇಟ್ ಎಕ್ಸಾಮ್ಸ್ ಆದರೂ ಇಲ್ಲಾಂದರೆ ಏನು ಎಕ್ಸಾಮ್ಸ್ ಮ್ಯಾಟೋಗೆ ಅವೆಲ್ಲ ಬರ್ಕೊಂಡ್ರೂ ಕೂಡ ನೀವು ಆಗೋಗುತ್ತೆ ಎಕ್ಸಾಮ್ಸು. ಸೊ ಇವಾಗ ಏನಂದರೆ ನೀವು ಇಷ್ಟವರೆಗೂ 7 CGPA ಇಲ್ಲ 6 ತೊಗೊಬಂದು 8 ಇರೋರು ನೋ ಪ್ರಾಬ್ಲಮ್, ಆಯಿತಾ. 6, 6.5, 6 to 7 ಇರೋರು ಈ 6th ಸೆಮಿಸ್ಟರಲ್ಲಿ ನೀವು ಅಟ್ಲೀಸ್ಟ್ SGPA ಒಂದು 8 ತೊಗೋಬೇಕು. ನೀವು ಇದ್ರ ಮೇಲೆ ಫೋಕಸ್ ಮಾಡಿ ನೆಕ್ಸ್ಟ್ ಸೆಮ್ ಅಷ್ಟು 8 ತೊಗೊಂಬಿಟ್ರೆ ನಿಮಗೆ ಓವರಾಲ್ ಅಪ್ರಾಕ್ಸಿಮೇಟ್ ಏನಾಗುತ್ತೆ ಅಂದರೆ 7.2 ಮೀನ್ಸ್ CGPA ಬಗ್ಗೆ ಮಾತಾಡ್ತೀನಿ. ಇವಾಗ SGPA ನೀವು ಇಷ್ಟೊಂದು ತೊಗೊಂಡ್ರೆ 8 ತೊಗೊಂಡ್ಬಿಟ್ರೆ ಇದು ಬಿಡಿ. ನಿಮ್ಗೆ ಇದರಲ್ಲಿ CGPA ಅಂದರೆ ಇದರಲ್ಲಿ ಬಂದುಬಿಟ್ಟು ನಿಮಗೆ ಏನೊಂದು ಸಮಥಿಂಗ್ ಇದೆ, ಅದರಲ್ಲಿ ಅದು ಕಂಪ್ಲೀಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ಸೊ ನೀವು 8 ತೊಗೊಂಡ್ಬಿಟ್ರೆ ನಿಮ್ಗೆ ಓವರಾಲ್ ಕಂಪ್ಲೀಟಾಗಿ ನಿಮ್ದು ಏನಿದೆ ಫಸ್ಟು, ಸೆಕೆಂಡ್, ಥರ್ಡ್, ಫೋರ್ತಲ್ಲಿ ಇದೆ ಅದರೆಲ್ಲ ಇಲ್ಲಿ ಕವರ್ ಆಗಿಬಿಟ್ಟು 7.2 ಆ ಥರ ಅಪ್ರಾಕ್ಸಿಮೇಟ್ ಆರಾಮಾಗಿ ತೊಗೋಬೋದು. 10ಗೆ 7 ಈಸ್ ಗ್ರೇಟರ್ ಅಲ್ವಾ, ಮೀನ್ಸ್ ಡಿಸ್ಟಿಂಕ್ಷನ್ನೇ ಆಗುತ್ತೆ. ಆಲ್ಮೋಸ್ಟ್ ಡಿಸ್ಟಿಂಕ್ಷನ್ 8 ಬರಬೇಕು, ಬಟ್ ಓಕೆ 7 ಬಂದರೂ ಕೂಡ ಇಟ್ಸ್ ಎ ಬೆಸ್ಟ್ ಅಂತ ಹೇಳ್ತೀನಿ. ಯಾರನ್ನ ಮಾಸ್ಟರ್ಸ್ ಆಗಲಿ ಆಚೆ ಹೊರಗಡೆ ಹೋಗಿ ಮಾಡೋರಾಗಲಿ, ಮತ್ತು ಗೇಟ್ ಎಕ್ಸಾಮ್ ಬರೆಯೋರಾಗಲಿ, ಮತ್ತು ಇಂಟರ್ವ್ಯೂ ಮೀನ್ಸ್ ಜಾಬ್ ಹೋಗೋರಾಗಿರಲಿ, ಅವ್ರು ಪ್ರತಿಯೊಬ್ಬರು ನಾನು ಒಂದೇ ಹೇಳೋದು, ಇನ್ನು ಈ 2 ಸೆಮ್ಸ್ ಏನಿದೆಯಲ್ಲ ಈ ಒಂದೇ ಇಯರ್ ಅಂದ್ಕೊಳ್ಳಿ, 1.5 year ಎಲ್ಲ ನಿಮಗಿರೋದು. 1 yeರಲ್ಲಿ ನೀವು ಕಂಪ್ಲೀಟಾಗಿ ಫೋಕಸ್ ಮಾಡಬೇಕು ಎಕ್ಸಾಮ್ ಬಗ್ಗೆ. ಅದು ಮಾಡಿದ್ರೆ ನಿಮಗೆ 7.2 CGPA ಸಿಗುತ್ತೆ. CGPA ಆಯಿತಾ, SGPA ಅಲ್ಲ, CGPA ಬಗ್ಗೆ ಫೋಕಸ್ ಮಾಡ್ತಿದ್ದೀನಿ. ಈ ಕಂಪ್ಲೀಟ್ CGPA ನಿಮ್ಗೆ ಇಷ್ಟು ಬೇಕು ಅಂದರೆ ಈ ಸೆಮ್ಮು ನೆಕ್ಸ್ಟ್ ಸೆಮ್ಮಲ್ಲಿ ಮತ್ತು ಬ್ಯಾಕ್ಲಾಗ್ಸ್ ಯಾವುದಾದ್ರೂ ಕಂಪ್ಲೀಟಾಗಿ ಎಲ್ಲ ಕ್ಲಿಯರ್ ಮಾಡೋಕ್ಕೆ ಟ್ರೈ ಮಾಡಿ. ನಿಮಗೆ ಇದ್ರ ಬಗ್ಗೆ ಏನು ಇಂಟ್ರೆಸ್ಟೆಡ್ ಇದ್ದರೆ ನಾನು ಹೇಳಿದ ಕಂಟೆಂಟ್ ಮಾಡಿ ನೀವು ಮಾಸ್ಟರ್ಸ್ ಆಗಲಿ ಏನೇನೋ ಬೇರೆ ಏನೇನೋ ಮಾಡಬೇಕು ಅಂದ್ಕೊಂಡಿರೋರು ನಮಗೆ ಟೆಕ್ಸ್ಟ್ ಮಾಡ್ಬೋದು. ಐ ಕ್ಯಾನ್ ಗೈಡ್ ಯು ಥ್ರೂ ದ್ಯಾಟ್, ಓಕೆ. ಸೊ ಅದಾಗಿತ್ತು 8th ಸೆಮಿಸ್ಟರಲ್ಲಿ ಬಂದುಬಿಟ್ಟು ಹೇಳ್ತೀನಿ ಮತ್ತೆ, ಓಕೆ. ನೆಕ್ಸ್ಟ್ ಇವಾಗ ಬಂದುಬಿಟ್ಟು ಲಾಸ್ಟ್ ನಾಟ್ ದ ಲೀಸ್ಟ್ ಎನ್ರೋಲ್ ದ ಕೋರ್ಸ್ ಅಂತ ಹೇಳಿದ್ದೀನಿ. ಬಟ್ ಕೋರ್ಸ್ ಅಂತ ಎಂತಕ್ಕೆ ಮಾಡ್ತೀನಿ ಅಂದರೆ ನಾನು 2 types ಆಫ್ ಕೋರ್ಸ್ ಕೊಟ್ಟಿದ್ದೀನಿ ಇದರಲ್ಲಿ. ಜಸ್ಟ್ ಸಿಂಪಲ್ ಕೋರ್ಸ್ ಏನಂದರೆ ಫಾರ್ ಬ್ಯಾಕ್ಲಾಗ್ ಎಕ್ಸಾಮ್ಗೆ ಒಂದು ಬ್ಯಾಕ್ಲಾಗ್ ಸ್ಟೂಡೆಂಟ್ಸ್ ಇರ್ತಾರಲ್ಲ ಅವ್ರು ಈ ಸರಿ ಏನೇ ಆಗಲಿ ಪಾಸ್ ಆಗಲೇಬೇಕು. ಫಾರ್ ದ ಮೆಥಡ್ ನಾನು ರೆಗ್ಯುಲರ್ ವೀಡಿಯೋ 3 types ಆಫ್ ವೀಡಿಯೋಸ್ ಬರ್ತವೆ, ನಿಮಗೆಲ್ಲರೂ ಗೊತ್ತಿದೆ. ರೆಗ್ಯುಲರ್ ವೀಡಿಯೋ ಬಂದುಬಿಟ್ಟು ಆ ರೆಗ್ಯುಲರ್ ವೀಡಿಯೋದಲ್ಲಿ ಬಂದುಬಿಟ್ಟು ಎಲ್ಲ ಪ್ರತಿಯೊಂದು ಕ್ವಶನ್ಸ್ ಅಪ್ಲೋಡ್ ಮಾಡ್ತೀನಿ. ಈ 2.0 ವೀಡಿಯೋ ಬಂದುಬಿಟ್ಟು ವೆರಿ ಅಕ್ಯುರೇಟ್ ಲೈಕ್ 15 ಕ್ವಶನ್ಸ್ ಅಪ್ಲೋಡ್ ಮಾಡ್ತೀನಿ. ಸೊ ಇನ್ನು 3.0 ವೀಡಿಯೋ ಬಂದುಬಿಟ್ಟು ನಮ್ಗೆ ಗೊತ್ತಿರುತ್ತೆ ಓನ್ಲಿ 6 or 7 ಕ್ವಶನ್ಸ್ ಅಪ್ಲೋಡ್ ಮಾಡ್ತೀನಿ. ಇಟ್ಸ್ ಪಕ್ಕಾ ಕ್ವಶನ್ ಫಾರ್ ಯುವರ್ ಎಕ್ಸಾಮ್ಸ್, ಆಯಿತಾ. ಸೊ ನಾವು ಅಪ್ಲೋಡ್ ಮಾಡೋದು ಪ್ರತಿಯೊಂದು ಪಕ್ಕನೇ ಇರುತ್ತೆ, ಬಟ್ ಆಲ್ಸೋ ಇಟ್ಸ್ ಓಕೆ ಆಯಿತಾ. ನೆಕ್ಸ್ಟ್ ಬಂದುಬಿಟ್ಟು ಇನ್ನೊಂದು ರೆಗ್ಯುಲರ್ ವೀಡಿಯೋಸ್ ಅವ್ರಿಗೆ ರೆಗ್ಯುಲರ್ ವೀಡಿಯೋಸ್ ಅವ್ರಿಗೆ ಬಂದುಬಿಟ್ಟು ನಾನು ಅವ್ರಿಗೂ ಅಪ್ಲೋಡ್ ಮಾಡ್ತಾನೇ ಇದ್ದೀನಿ. ಸೊ ವೀಡಿಯೋಸ್ ನಾವು ಒನ್ವರ್ಡ್ಸ್ ಬಂದೇ ಬರುತ್ತೆ. ಸೊ ಅದರಿಂದ ಏನಾಗುತ್ತೆ ಅಂದರೆ ನೀವು ಚೆಕ್ ಮಾಡಿಕೊಂಡು ಪ್ರತಿಯೊಂದು ಫಾಲೋ ಮಾಡ್ಕೊಂಡು ಹೋಗ್ತಾಯಿರಿ. ಸೊ ಕೋರ್ಸ್ಗೆ ಹೋಗೋಣ, ಮೈನ್ಲಿ ಕೋರ್ಸ್ಗೆ ಸ್ವಿಚ್ ಆಗೋಣ. ಸೊ ಇದು ಬ್ಯಾಕ್ಲಾಗ್ದು ಎಕ್ಸಾಮ್ದಿದು. ಸೊ ವೆಲ್ಕಮ್ ಬ್ಯಾಕ್ಲಾಗ್ ಟು ಕಮ್ ಬ್ಯಾಕ್ ಅಂತ ಹೇಳಿದ್ದೀನಿ. ವೈ ಬಿಕಾಸ್ ನೀವು ಕಮ್ ಬ್ಯಾಕ್ ಆಗಲೇಬೇಕು, ಆಯಿತಾ. ನೆಕ್ಸ್ಟ್ 5th ಸೆಮಿಸ್ಟರ್ ಬ್ಯಾಕ್ಲಾಗ್ ಇದ್ದವರು ನಾನು ಒಂದೇ ಹೇಳ್ತೀನಿ, ನಿಮಗೆ 97 ರೂಪೀಸ್ ತುಂಬ ಅನ್ಸೋದೇ ಇಲ್ಲ. ಎಂತಕ್ಕಂದರೆ ನೀವು 600-700 ರೂಪೀಸು 330 ರೂಪೀಸು ಎಕ್ಸಾಮ್ಗೆ ಅಪ್ಲೈ ಮಾಡ್ತೀರಾ. ಜಸ್ಟ್ 97 ರೂಪೀಸ್ ನಿಮಗೆ ಜಾಸ್ತಿ ಅನ್ಸೋದೇ ಇಲ್ಲ. ನಾನು 97 ರೂಪೀಸು ಏನಕ್ಕೆ ತೊಗೊತಿದ್ದೀನಿ ಅಂದರೆ ನಿಮ್ಮ ಫ್ಯೂಚರ್ಗೆ, ನನ್ನ ಫ್ಯೂಚರ್ಗೆಲ್ಲ ನಮ್ಮೆಲ್ಲರ ಫ್ಯೂಚರ್ಗೆ ತೊಗೊತಿದ್ದೀನಿ. ವೈ ಬಿಕಾಸ್ ನಮ್ಮದು ಏನಿದೆ ಈ ಯೂಟ್ಯೂಬಲ್ಲಿ ನಮ್ಮದು ಇನ್ಸ್ಟಾಗ್ರಾಮ್ ಪ್ರತಿಯೊಂದರಲ್ಲಿ ಅಲ್ಲೋದ್ರೆ ಅಲ್ಲಿ ಒಂದು ಸ್ಕ್ರೋಲ್ ಮಾಡೋದಾಗಿರಲಿ, ಅಲ್ಲೊಂದು ಡಿಸ್ಟ್ರಾಕ್ಷನ್ ಇಲ್ಲೊಂದು ಡಿಸ್ಟ್ರಾಕ್ಷನ್. ಸೊ
ಇವೆಲ್ಲ ಡಿಸ್ಟ್ರಾಕ್ಷನ್ಸ್ ಬೇಡ. ನಮ್ಮದು ಬಂದುಬಿಟ್ಟು ನಮ್ಮದೇ ಒಂದು ಆದಂಥ ಆ್ಯಪ್ ಇದ್ದರೆ ಚೆನ್ನಾಗಿರುತ್ತೆ ಅಂತ. ನಮ್ಮದು ಫ್ರಂಟ್ ಎಂಡ್ ಎಲ್ಲ ಕಂಪ್ಲೀಟ್ ಆಗಿದೆ, ಬಟ್ ಬ್ಯಾಕ್ ಎಂಡ್ ಆಗಿಲ್ವಲ್ಲ. ಬ್ಯಾಕ್ ಎಂಡ್ ಫುಲ್ ಪ್ರೊಸೆಸಲ್ಲಿದೆ. ನಿಮಗೆ ನೆಕ್ಸ್ಟ್ ಸೆಮ್ಸ್ ಬಂದುಬಿಡ್ಬೋದು, ನಾನೇ ಮಾಡ್ತಿದ್ದೀನಿ. ಬಟ್ ವೈ ಬಿಕಾಸ್ ಪ್ರೈಸ್ ಎಂದು ಕೋಟ್ ಮಾಡ್ತಿದ್ದೀನಿ ಅಂದರೆ, ನನ್ನ ಕೈಲಿ ಆಗಿಲ್ಲ ಅಂದರೂ ಕೂಡ ನಾವು ಬೇರೆಯವ್ರ ಕೈಲಿ ಮಾಡ್ಸೋಕ್ಕೆ ಬೇಕಾಗುತ್ತೆ. ಸೊ 97 ರುಪೀಸ್ ನಾನು ಅದಕ್ಕೆ ಕೋಟ್ ಮಾಡ್ತಿದ್ದೀನಿ, ನಮ್ಮೆಲ್ಲರ ಫ್ಯೂಚರ್ಗೆ, ನಮ್ಮೆಲ್ಲರ ಆ್ಯಪ್ ಮಾಡೋಕ್ಕೆ, ಆ್ಯಪ್ನ ತಯಾರಿ ಮಾಡಲಿಕ್ಕೆ, ಆಯಿತಾ. ಸೊ 90 ರುಪೀಸ್ ಕಾಸ್ಟ್ ಮಾಡ್ತಿದ್ದೀನಿ. ಇದರಲ್ಲಿ 5th ಸೆಮಿಸ್ಟರಲ್ಲಿ ನಾನು ಅಪ್ಲೋಡ್ ಮಾಡಿದ ಬ್ಯಾಕ್ಲಾಗ್ ಎಕ್ಸಾಮ್ ಅಕ್ಯುರೇಟ್ ಇರುತ್ತೆ, ಇಂಪಾರ್ಟೆಂಟ್ ಕ್ವಶನ್ಸು ಮತ್ತು PDF ನೋಟ್ಸ್, ನಿಮಗೆ PDF ಇರುತ್ತೆ, ನೋಟ್ಸ್ ಅಪ್ಲೋಡ್ ಮಾಡ್ತೀನಿ. ಒಂದು ನಿಮಿಷ ಇಲ್ಲಿ ಬರ್ಬಿಡ್ತೀನಿ. PDFs ಇರುತ್ತೆ, PDFಸು ಮತ್ತು ನೋಟ್ಸು ಮತ್ತು ವೀಡಿಯೋಸ್ ಕೂಡ ಅಪ್ಲೋಡ್ ಮಾಡ್ತಾ ಇರ್ತೀನಿ ನಾನು. ವೀಡಿಯೋಸು ಇದು ಪ್ರತಿಯೊಂದು ಕೂಡ ನಾನು ಅಪ್ಲೋಡ್ ಮಾಡ್ತಾನೆ ಇರ್ತೀನಿ. ಸೊ ನೀವು ಬಂದುಬಿಟ್ಟು ಜಸ್ಟ್ ಎನ್ರೋಲ್ ಮಾಡ್ಕೋಬೇಕಾಗಿರುತ್ತೆ ಅಷ್ಟೇ. ಎನ್ರೋಲ್ ಮಾಡ್ಕೋಬೇಕಾಗುತ್ತೆ ಜಸ್ಟ್ ಫಾರ್ 97 ರುಪೀಸ್ ಆಯಿತಾ. 97 ನನಗೆ ಗೊತ್ತು, ಸೈಡ್ನ ಸುಮಾರು ಜನ ಮಾಡ್ಕೊಂಡಿದ್ದಾರೆ. 64 ರುಪೀಸ್ಗೇನು ಯೂಟ್ಯೂಬಲ್ಲಿ ಸಬ್ಸ್ಕ್ರಿಪ್ಷನ್ ತೊಗೊಂಡ್ರು ನೋಡ್ರು, ಅಲ್ಲಿಂದ ಎಲ್ಲೆಲ್ಲೋ ಹೋಗುತ್ತೆ, ನಮ್ಗೆ ಅಲ್ಲಿ ದುಡ್ಡು ಬರೋದೇ ಇಲ್ಲ. ಸೊ ಅದರಿಂದ ನಮಗೆ ಬೇಡ, ನಮ್ಗೆ ಅದರ ರೆವೆನ್ಯೂ ಬಂದಿಲ್ಲ, ಅದ್ರ ಬಗ್ಗೆ ಮಾತಾಡೋದು ಬೇಡ. ಸೊ 2.2 3.2 ವೀಡಿಯೋಸು ನಿಮಗೆ ರೆಗ್ಯುಲರ್ ಬರ್ತಾ ಇರುತ್ತೆ. ಸ್ಟ್ರಗ್ಲಿಂಗ್ ಇವೆಲ್ಲ ಪಾಯಿಂಟ್ಸ್ ನಮಗೆಲ್ಲ ಬೇಕಾಗಿಲ್ಲ, ನಿಮಗೆಲ್ಲ ನಾನಿದ್ದೀನಲ್ವ. ಸೊ ಇವೆಲ್ಲ ಬೇಕಾಗಿಲ್ಲ, ಟೂ ಮೆನಿ ಟಾಪಿಕ್ಸ್ ಇವೆಲ್ಲ ಏನು ಬೇಕಾಗಿಲ್ಲ, ಕಂಪ್ಲೀಟಾಗಿ ಅವಾಯ್ಡ್ ಮಾಡ್ತಿದ್ದೀನಿ. ಸೊ ಇನ್ಸೈಡ್ ದ ಕೋರ್ಸಸ್ ಏನಿರುತ್ತೆ ಅಂದರೆ ನೋಡಿ, ಬೆಸ್ಟ್ ಮೈನು ನಾನು PDFs ಅಪ್ಲೋಡ್ ಮಾಡ್ತೀನಿ, ಮತ್ತು ಶಾರ್ಟ್ ನೋಟ್ಸ್ ನಾನೇ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ. ಆನ್ಸರ್ಸು ಮತ್ತು ಕ್ವಶನ್ಸು ಎರಡು, ಮತ್ತು 2.0 ವೀಡಿಯೋಸ್ ಇದ್ದೇ ಇರುತ್ತೆ, 3.0 ವೀಡಿಯೋಸ್ ಪಕ್ಕ ಇದ್ದೇ ಇರುತ್ತೆ. ಎಕ್ಸಾಮ್ ಇನ್ನೂ ಒಂದೇ ಒಂದು ದಿವಸ, ಎಕ್ಸಾಮ್ ಇನ್ನೂ ಹಿಂದೆ ದಿವಸ ನಾನು ಒಂದು ವೀಡಿಯೋ ಅಪ್ಲೋಡ್ ಮಾಡ್ತೀನಿ, ಇಂಪಾರ್ಟೆಂಟ್ ವೀಡಿಯೋ. ಅದನ್ನು ನೀವು ಚೆಕ್ ಮಾಡ್ಕೋಬೇಕಾಗಿರುತ್ತೆ. ನೋಡಿ, ಇವಾಗ 2.0 ವೀಡಿಯೋಸ್ ಅದರಲ್ಲಿ ಏನು ಕನ್ಸಿಸ್ಟ್ ಆಗುತ್ತೆ ಅಂದರೆ, ಮೈನ್ಲಿ ಫೋಕಸ್ ಬಂದುಬಿಟ್ಟು SF2 ಸ್ಟ್ಯಾಂಡರ್ಡ್ಸ್. ನಿಮಗೆಲ್ಲರಿಗೂ ಮೋಸ್ಟ್ ಆಫ್ ದ ಸ್ಟ್ರೀಮ್ಸ್ ಇವಾಗ ಯಾರನ್ನ ವ್ಯೂವರ್ಸ್ ಇರ್ಬೋದು, ನೋಡ್ತಿರೋರು, ನಿಮಗೆಲ್ಲರಿಗೂ ಗೊತ್ತಿರುತ್ತೆ 2.0 ವೀಡಿಯೋಸ್ ಅಂದರೆ ಏನು, 3.0 ವೀಡಿಯೋಸ್ ಅಂದರೆ ಏನು ಅಂತ ಪ್ರತಿಯೊಬ್ಬರಿಗೆ. ಸೊ 2.0 ವೀಡಿಯೋಸ್ ಅಂದರೆ 15 or 20 ಕ್ವಶನ್ಸ್ ಒಳಗಡೆ, 15 ಕ್ವಶನ್ಸ್ ಒಳಗಡೆ ಕೊಟ್ಟಿರ್ತೀನಿ. ಅದು ಕೂಡ ಫಿಕ್ಸ್ ಹೈ ಪ್ರಯಾರಿಟಿ ಕ್ವಶನ್ಸ್ ಆಗಿರುತ್ತೆ. ಸೊ ಅದು ಬಂದುಬಿಟ್ಟು ನೀವು ಈ ಸರಿ 97 ರುಪೀಸ್ ಪೇ ಮಾಡ್ತಿದ್ದೀರಾ. ಸೊ ಅದರಿಂದ ನಾವು ಏನು ಮಾಡ್ತಿದ್ದೀವಿ ಅಂದರೆ, ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಿದ್ದೀವಿ, ಮತ್ತು ಕ್ವಶನ್ಸ್ನ ಅಪ್ಲೋಡ್ ಮಾಡ್ತಿದ್ದೀವಿ ವಿತ್ ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತಿದ್ದೀವಿ. ಇಫ್ ಪಾಸಿಬಲ್ ಯಾರನ್ನ ಒಬ್ಬರು ನಿಮಗೆ ಎಕ್ಸ್ಪ್ಲೇನ್ ಕೂಡ ಮಾಡ್ತಾರೆ, ಅದು ನಾನೇ ಆಗಿರ್ಬೋದು, ನಮ್ಮ ಸ್ಟೂಡೆಂಟ್ಸ್ ಅಂತ ನಮ್ಮ ಲೆಕ್ಚರರ್ಸ್ ಯಾರನ್ನೋ ಒಬ್ಬರು ಎಕ್ಸ್ಪ್ಲೇನ್ ಕೂಡ ಮಾಡೋ ಚಾನ್ಸಸ್ ಇರುತ್ತೆ. ಸೊ ಪ್ರತಿಯೊಂದು ನಾನೇ ಹೇಳ್ತಾ ಇರ್ತೀನಿ ನಿಮಗೆ ಆನ್ಸರ್ಸ್ ಕೂಡ ಹೆಂಗೆ ಬರೀಬೇಕು, ಏನು ಮಾಡಬೇಕು ಅಂತ. ಸೊ ನಮಗೆ ಔಟ್ ಆಫ್ ಔಟ್ ಬೇಕಾಗಿಲ್ಲ. ಈ 2.0 ವೀಡಿಯೋಸ್ ಮಾಡ್ತಿದ್ದಿಲ್ಲ ಅಂದರೆ ಅರ್ಥನೇ ನಾವು ಜಸ್ಟ್ ಪಾಸ್ ಆಗಬೇಕು ಅಂತ. ಫೋಕಸ್ ಎಷ್ಟು ಮಾಡ್ತಿದ್ದೀವಿ ಅಂದರೆ 60 ಮಾರ್ಕ್ಸ್ಗೆ ಔಟ್ ಆಫ್ 100 ಮಾಡ್ತಿದ್ದೀವಿ ಅಂತ ಅರ್ಥ. ಓಕೆ, 3.0 ವೀಡಿಯೋ ಹಂಗಲ್ಲ, ನಾವು ಜಸ್ಟ್ 40 ಮಾರ್ಕ್ಸ್ಗೆ ಟ್ರೈ ಮಾಡ್ತಾ ಇರ್ತೀವಿ ಔಟ್ ಆಫ್ 100ಗೆ. ಸೊ ಓಕೆನಾ, ಫೋಕಸ್ ಆನ್ ಎಕ್ಸ್ಪ್ಲನೇಷನ್ಸ್ ನಾನು ಹೇಳ್ತೀನಿ ಹೆಂಗೆ ಓದಬೇಕು, ಪ್ರತಿಯೊಂದು ಟಾಪಿಕಲ್ಲಿ ಏನೇನು ಓದಬೇಕು ಅಂತ ನಾನು ಹ್ಯಾಂಡ್ ರಿಟನ್ ನೋಟ್ಸಲ್ಲಿ ನಿಮಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಮತ್ತು ಆನ್ಸರ್ಸ್ ಕೂಡ ಅಪ್ಲೋಡ್ ಮಾಡ್ತೀನಿ ಆಯಿತಾ. ಎಕ್ಸ್ಪೆಕ್ಟೆಡ್ ಔಟ್ಪುಟ್ಸ್ ಏರಿಯಾಸ್ ಮತ್ತು ಪ್ರಿಪ್ರೇಷನ್ ಸ್ಟ್ರಕ್ಚರ್ ಪ್ರತಿಯೊಂದು ನಿಮ್ಗೆ ಹೇಳ್ತಾನೆ ಇದ್ದೀನಿ ಆಯಿತಾ. ನೆಕ್ಸ್ಟ್ ಒಂದು 3.0 ವೀಡಿಯೋಸಲ್ಲಿ ಏನಿಲ್ಲ, ನಿಮಗೆ ಜಸ್ಟ್ 8 or 9 ಕ್ವಶನ್ಸ್ ಅಷ್ಟೇ ಇಟ್ಕೊಂಡ್ರು. ಸಬ್ಜೆಕ್ಟ್ ಸ್ವಲ್ಪ ಟಫ್ ಇದ್ದರೆ 9-10 ಕ್ವಶನ್ಸ್ ಹೋಗುತ್ತೆ. ಇಲ್ಲ ಈಸಿ ಇದ್ದರೆ ನಾನು 6 ಕ್ವಶನ್ಸ್ ಕೊಟ್ಟಿದ್ದೀನಿ. ನಾವು ಸರಿ ನೋಡಿರ್ಬೋದು, ಸಮ್ ಆಫ್ ದ ಸ್ಟೂಡೆಂಟ್ಸ್ ಆಪರೇಟಿಂಗ್ ಸಿಸ್ಟಮ್ಸು ಮತ್ತು DSA 99 ಮಾರ್ಕ್ಸ್ ಬಂದಿತ್ತು, 96 ಮಾರ್ಕ್ಸ್ ಬಂದಿತ್ತು. ಸೊ ಅದರಲ್ಲಿ ನಾನು 3 ಕ್ವಶನ್ಸ್ 4 ಕ್ವಶನ್ಸ್ ಅಷ್ಟೇ ಕೊಡ್ತೀನಿ, ಯಾಕಂದರೆ 10 ಮಾರ್ಕ್ಸ್ 40 ಮಾರ್ಕ್ಸ್ ಅಲ್ಲೇ ಬಂದುಬಿಡುತ್ತೆ. ಸೊ ಫಾರ್ ಪಾಸಿಂಗ್ 3.0 ವೀಡಿಯೋಸು ಅದೇ ಥರ ನಿಮ್ಮ ಸಬ್ಜೆಕ್ಟ್ ಮೇಲೆ ಡಿಪೆಂಡ್ ಆಗುತ್ತೆ. ಅದು ಯಾವುದೇ ಸಬ್ಜೆಕ್ಟ್ ಆಗಿರಲಿ, ನಾನು ಒಂದೇ ಹೇಳ್ತೀನಿ ಪಕ್ಕ, ಇದು 10 ಕ್ವಶನ್ಸ್ ಒಳಗಡೆ ನಿಮ್ಗೆ ಕೊಡ್ತೀನಿ 3.0 ವೀಡಿಯೋಸಲ್ಲ. ನೀವು ಅದರಿಂದ ಏನು ಮಾಡ್ಬೋದು ಅಂದರೆ, ನೀವು ವೀಡಿಯೋನ ಎಕ್ಸಾಮ್ಗೆ ಈಸಿಯಾಗಿ ಪಾಸ್ ಆಗ್ಬೋದು. ಸೊ ಅದಕ್ಕಿಂತ ನಾನು 3.0 ವೀಡಿಯೋಸ್ ತಂದಿದ್ದೀನಿ ನಿಮಗೆಲ್ಲರಿಗೂ. ಸೊ ಕ್ವಶನ್ ವಿತ್ ಆನ್ಸರ್ಸ್ ನಾನು ಎಲ್ಲ ಪ್ರೊವೈಡ್ ಮಾಡ್ತೀನಿ, ಶಾರ್ಟ್ ಆನ್ಸರ್ಸ್ ಏನು ಪ್ರೊವೈಡ್ ಮಾಡಲ್ಲ. ಎಕ್ಸಾಮಲ್ಲಿ ಏನು ಬರೆದ್ರೆ ಎಷ್ಟು ಮಾರ್ಕ್ಸ್ ಕೊಡ್ತಾರೆ ಅನ್ನೋದ್ರ ಮೇಲೆ ನಾನು ಮೈನ್ಲಿ ಕಾನ್ಸೆಪ್ಟ್ ಇರುತ್ತೆ. ಸೊ ನಾನು ಏನು ಕೊಟ್ಟಿದ್ದೆ ಅಂತ ಬಯಾಟ್ ಮಾಡ್ಕೊಳ್ಳಿ, ಏನೋ ಒಂದು ಮಾಡ್ಕೊಳ್ಳಿ, ಎಕ್ಸಾಮಲ್ಲಿ ಕಾಪಿ ಪೇಸ್ಟ್ ಮಾಡಬೇಕಾಗಿರುತ್ತೆ ಅಷ್ಟೇ. ನಾನು ಪ್ರತಿಯೊಂದು ನಿಮ್ಗೆ ಎಕ್ಸ್ಪ್ಲೇನ್ ಮಾಡ್ತೀನಿ, ಅದನ್ನೇ ನೀವು ಎಕ್ಸಾಮಲ್ಲಿ ಹೋಗಿ ಬರೀಬೇಕಷ್ಟೇ. ಅದೇ 3.0 ವೀಡಿಯೋಸ್ ಇದ್ರ ಬೆನಿಫಿಟ್ಸ್ ಆಗಿರುತ್ತೆ. ಕ್ವಶನ್ ನಾನು ಅಪ್ಲೋಡ್ ಮಾಡ್ತೀನಿ, ಆನ್ಸರ್ಸ್ ಅಪ್ಲೋಡ್ ಮಾಡ್ತೀನಿ, ಅದು ಎಕ್ಸ್ಪ್ಲನೇಷನ್ ಕೂಡ ನಾನು ಹೇಳ್ತೀನಿ. ತುಂಬ ಹೇಳಲ್ಲ, ಸ್ವಲ್ಪ ಹೇಳ್ತೀನಿ ಅದು, ಯಾಕಂದರೆ ನೀವು ಡಿಸ್ಟಿಂಕ್ಷನ್ ಬರೋಕ್ಕೆ ಟ್ರೈ ಮಾಡ್ತಿಲ್ಲ, ಇದು ಜಸ್ಟ್ ಫಾರ್ ಬ್ಯಾಕ್ಲಾಗ್ಸ್ ಆಯಿತಾ. ಸೊ ಅದರಿಂದ ಲಾಸ್ಟ್ ಮಿನಿಟ್ ರಿವಿಷನ್ ಕೊಡ್ತೀನಿ, ಲಾಸ್ಟ್ ವೀಡಿಯೋನ ಅಪ್ಲೋಡ್ ಮಾಡ್ತೀನಿ. ನೀವು ಏನು ಮಾಡಬೇಕು ಅಂದರೆ ಜಸ್ಟ್ ಏನಿಲ್ಲ, ನಮ್ಮ ಇನ್ಸ್ಟಾಗ್ರಾಮ್ ಆಗಲಿ, ವೀಡಿಯೋ ಡಿಸ್ಕ್ರಿಪ್ಷನಲ್ಲಾಗಲಿ, ಇಲ್ಲಾಂದರೆ ವಾಟ್ಸಪ್ ಚಾನಲಲ್ಲಿ ಪ್ರತಿಯೊಂದರಲ್ಲಿ ನಾನು ಅಪ್ಲೋಡ್ ಮಾಡಿದ್ದೀನಿ ಆಲ್ರೆಡಿ. ಸ್ಟೂಡೆಂಟ್ಸ್ ಪೋಸ್ಟ್ನ ಕೋರ್ಸಸ್ನ ಅಪ್ಲೋಡ್ ಮಾಡಿದ್ದೀನಿ, ಕೋರ್ಸ್ ಡೀಟೇಲ್ಸ್ನ ಅಪ್ಲೋಡ್ ಮಾಡಿದ್ದೀನಿ, ಮತ್ತು ರಿಜಿಸ್ಟ್ರೇಷನ್ ಫಾರ್ಮ್. ಒಂದು ನಿಮಿಷ ಇಲ್ಲಿ ವಿಡಿಯೋ ಪಾಸ್ ಮಾಡಿ, ರಿಜಿಸ್ಟ್ರೇಷನ್ ಅಲ್ಲ, ಜಸ್ಟ್ ಹೋಗೋಣ ರಿಜಿಸ್ಟ್ರೇಷನ್. ಇದು ಬಂದುಬಿಟ್ಟು ನಿಮಗೆ ವೀಡಿಯೋಸ್ ಎಲ್ಲ ಎಲ್ಲಿ ಸಿಗುತ್ತೆ ಅಂದರೆ ಮೈನ್ ಹೋಗೋಣ. ರಿಜಿಸ್ಟ್ರೇಷನ್ ಮುಂಚೆ
ಇಲ್ಲಿ ವೀಡಿಯೋ ಸಿಗುತ್ತೆ ನಿಮಗೆ, ಪ್ರತಿಯೊಂದು ಇಲ್ಲಿ ವೀಡಿಯೋ ಸಿಗುತ್ತೆ. ನಾನು ನಿಮಗೆ ಇದು ಪ್ರೊಸೆಸ್ ಹೆಂಗಿರುತ್ತೆ ಅಂತ ಹೇಳ್ತೀನಿ ನೋಡಿ. ಪ್ರೊಸೆಸ್ ಬಂದುಬಿಟ್ಟು ಏನಿಲ್ಲ, ಜಸ್ಟ್ ಸಿಂಪಲ್. ನೀವು ಬಂದುಬಿಟ್ಟು ಈ ಲಿಂಕ್ನ ಕ್ಲಿಕ್ ಮಾಡಿರ್ತೀರ. ಸೊ ಈ ಲಿಂಕ್ನ ಕ್ಲಿಕ್ ಮಾಡಿಬಿಟ್ಟು ಈ ಬ್ಯಾಕ್ಲಾಗ್ ಎಕ್ಸಾಮ್ ಅಂದರೆ ಬ್ಯಾಕ್ಲಾಗ್ ಎಕ್ಸಾಮ್ನ ಅಪ್ಲೋಡ್ ಮಾಡ್ತೀರಾ, ಇಲ್ಲಾಂದರೆ ರೆಗ್ಯುಲರ್ ಅದ ನೋಡಿ, ರೆಗ್ಯುಲರ್ ಎಕ್ಸಾಮ್ ಅಂತಿದೆ. ರೆಗ್ಯುಲರ್ ಎಕ್ಸಾಮ್ಗೆ ನಾನು ಫೀಸ್ ಕನ್ಸಿಸ್ಟ್ ಮಾಡೋದು 79 ರೂಪೀಸ್ ಇದೆ. ಬ್ಯಾಕ್ಲಾಗ್ ಎಕ್ಸಾಮ್ಗೆ 97 ರೂಪೀಸ್ ಆಯಿತಾ. ಅದ್ರೊಳಗೆ ಬಂದುಬಿಟ್ಟು ನೆಕ್ಸ್ಟ್ ನಿಮಗೆ ಸ್ಕ್ಯಾನರ್ ಕೊಟ್ಟಿರ್ತೀನಿ. ಇದನ್ನೆಲ್ಲ ಇನ್ಸ್ಟ್ರಕ್ಷನ್ ಈ ಸ್ಕ್ಯಾನರ್ನ ಪೇ ಮಾಡಿ ಸ್ಕ್ರೀನ್ಶಾಟ್ ಅಂತ ಹೊಡ್ಕೋಬೇಕು. ಇಲ್ಲಿ ಪೇಡ್ ಅಂತ ಹಾಕ್ಕೋಬೇಕು. ಇಲ್ಲಿ ಪೇಡ್ ಅಂತ ಕ್ಲಿಕ್ ಮಾಡಿ, ಮತ್ತು ನಿಮ್ಮ ಸ್ಟೂಡೆಂಟ್ ನೇಮ್ ಏನಿದೆ ಮತ್ತು ಇಮೇಲ್ ಅಡ್ರೆಸ್ ಮೈನ್ ಇಂಪಾರ್ಟೆಂಟ್ ಆಗಿರುತ್ತೆ. ಎಂತಕ್ಕಂದರೆ ನಾನು ಗೂಗಲ್ ಡ್ರೈವಲ್ಲಿ ನಿಮ್ಮ ರಿಕ್ವೆಸ್ಟ್ನ ನಾನು ಅಕ್ಸೆಪ್ಟ್ ಮಾಡ್ಕೋಬೇಕು ಅಂದರೆ ಇಮೇಲ್ ಅಡ್ರೆಸ್ ಮೈನ್ ಹಾಕಲೇಬೇಕು ನೀವು. ಮತ್ತು ಕಾಲೇಜ್ ನೇಮ್ ಹಾಕಿ, ಮತ್ತು ಡಿಪಾರ್ಟ್ಮೆಂಟ್ ನೀವು ಯಾವ ಡಿಪಾರ್ಟ್ಮೆಂಟಲ್ಲಿ ಇದ್ದೀರಾ ಅಂತ, ಮತ್ತು US ಮತ್ತು ನೀವು ಯಾವ ಸಬ್ಜೆಕ್ಟ್ ಬ್ಯಾಕ್ಲಾಗ್ ಇದೆ ಮತ್ತು ಆ ಸಬ್ಜೆಕ್ಟ್ ನೇಮು, ಆ ಸಬ್ಜೆಕ್ಟ್ ಕೋಡ್ ಹಾಕಿ, ಮತ್ತು ನೀವು ಯಾವ ಬ್ರ್ಯಾಂಚಲ್ಲಿದ್ದೀರಾ ನಿಮಗೆ ಇದರಲ್ಲಿ ಯಾವುದರಲ್ಲೂ ಇಲ್ಲ ಅಂದರೆ ಅಡ್ರೆಸ್ ಅಂತ ಹಾಕ್ಬೋದು. ಯಾವ ಕೋರ್ಸ್ ಸೆಲೆಕ್ಟ್ ಮಾಡಿದ್ದೀರಾ ಅಂತ ಬರೀಬೋದು ಅಲ್ಲಿ. ಮತ್ತು ನೀವು ಫೋನ್ಪೇ ಮಾಡಿದ್ಮೇಲೆ ಅಲ್ಲಿ UTR ID ಇರುತ್ತೆ, ಇಲ್ಲ ಟ್ರಾನ್ಸಾಕ್ಷನ್ ID ಇರುತ್ತೆ. ಅದನ್ನ ನೀವು ಇಲ್ಲಿ ಟೈಪ್ ಮಾಡಿ. ಅದಾದಮೇಲೆ ನೆಕ್ಸ್ಟ್ ಅಪ್ಲೋಡ್ ದ ಪೇಮೆಂಟ್ ಸೆಷನ್ ಅಂತ ಸ್ಕ್ರೀನ್ಶಾಟ್ ಅಂತೇಳಿ ಇಲ್ಲಿ ಕೊಟ್ಟಿದೆ. ಸೊ ಏನಿಲ್ಲ, ಒಂದು ಆ್ಯಡ್ ಫೈಲ್ ಅಂತ ಹೊಡೆದು ನೀವು ಸ್ಕ್ರೀನ್ಶಾಟ್ ಹೊಡೀರಿ ಅಂತ ಹೇಳಿದ್ನಲ್ಲ, 97 ರೂಪೀಸ್ನ, 97 ರೂಪೀಸ್ನ ಅದನ್ನ ಇಲ್ಲಿ ಬಂದು ಅಟ್ಯಾಚ್ ಮಾಡಿ. ಮತ್ತು ನಿಮ್ಗೆ ಏನು ಕ್ವಶನ್ಸ್ ಇದ್ದರೆ ಎಕ್ಸ್ಪ್ಲೇನ್ ಮಾಡೋದು. ಅದಾದಮೇಲೆ ನೆಕ್ಸ್ಟ್ ಬಂದು ನೀವು ಇಲ್ಲಿ ಸಬ್ಮಿಟ್ ಮುಂಚೆಗಡೆ ಇಲ್ಲಿ ಲಿಂಕ್ ಕಾಣಿಸುತ್ತೆ, ಈ ಡ್ರೈವ್ ಗೂಗಲ್ ಲಿಂಕ್ ಅಂತ ಇದು ಏನಿದೆ ಅದನ್ನ ಕ್ಲಿಕ್ ಮಾಡಿ. ನೀವು ಕಂಪ್ಲೀಟಾಗಿ ನನಗೆ ಡೈರೆಕ್ಟಾಗಿ ಇಲ್ಲಿ ಬರ್ತೀರಾ. ಸೊ ಇಷ್ಟೆಲ್ಲ ನಿಮಗೆ ಕಾಣಿಸುತ್ತೆ. ಇದರಿಂದ ನಾನೇನು ಮಾಡ್ತೀನಿ, ನಿಮ್ಮನ್ನ ಇಮೇಲ್ನ ಇದನ್ನು ನೀವು ರಿಕ್ವೆಸ್ಟ್ ಕಳಿಸ್ತೀನಿ, ಎರಡು ವೆರಿಫೈ ಮಾಡಿಬಿಟ್ಟು ನಿಮಗೆ ಕಂಪ್ಲೀಟಾಗಿ ರಿಕ್ವೆಸ್ಟ್ನ ನಾನು ಅಕ್ಸೆಪ್ಟ್ ಮಾಡ್ತೀನಿ. ನೀವು ಇಷ್ಟು ಏನಿದೆಲ್ಲ ಈ ಕೋರ್ಸಲ್ಲಿ ಪ್ರತಿಯೊಂದು ನೋಡ್ಕೋಬೋದು. ಈ ಕೋರ್ಸಸ್ನ ನೋಡ್ಕೊಂಬಿಟ್ಟು ನೀವು ಎಕ್ಸಾಮ್ಗೆ ಆರಾಮಾಗಿ ಓದ್ಬೋದು. ಸೊ ಅದರಿಂದ 2.0 ವೀಡಿಯೋಸ್ ಆಗಲಿ 3.0 ವೀಡಿಯೋಸ್ ಪ್ರತಿಯೊಂದು ಇಲ್ಲೇ ಅಪ್ಲೋಡ್ ಆಗುತ್ತೆ. ಸೊ ಅದರಿಂದ ನೀವು ನೋಡ್ಕೋಬೋದು ಆಯಿತಾ. ಎಕ್ಸಾಮ್ ಕೋರ್ಸಸ್ ಇವೆಲ್ಲ. ಸೊ ಇಲ್ಲಿಂದ ರಿಜಿಸ್ಟ್ರೇಷನ್ ಆಗಿ, ಮತ್ತು ರೆಗ್ಯುಲರ್ ಬಗ್ಗೆ ಮಾತಾಡಿದ್ರೆ, ರೆಗ್ಯುಲರ್ ಸ್ಟೂಡೆಂಟ್ಸ್ಗೂ ಅಷ್ಟೇ ಇಲ್ಲೇ ಪ್ರತಿಯೊಂದು ಇದೆ, ಸೇಮ್ ಆ್ಯಸ್ ಇಟ್ ಈಸ್ ಅವ್ರಿಗೂ ಅದೇ ಥರ ಸೇಮ್ ಇರುತ್ತೆ. ಮೀನ್ಸ್ ನೀವು ಅಕಸ್ಮಾತ್ 6 ಸೆಮಿಸ್ಟರ್ ಸ್ಟೂಡೆಂಟ್ಸ್ ಇದೆ, 6 ಸೆಮಿಸ್ಟರ್ ಸ್ಟೂಡೆಂಟ್ಸ್ ಕೂಡ ಇದೇ ಥರ ಸೇಮ್ ಫಿಲ್ ಮಾಡ್ಕೋಬೇಕು. ಸೇಮ್ ಫಿಲ್ ಮಾಡಿಕೊಂಡು ನಿಮ್ಮದು ಏನಿದೆ ಪ್ರತಿಯೊಂದು ಇಲ್ಲಿ ಅಪ್ಲೋಡ್ ಮಾಡಬೇಕು. ಇಲ್ಲಿ ಕೋರ್ಸ್ ಲಿಂಕ್ ಇಲ್ಲೇ ಕೊಟ್ಟಿರ್ತೀನಲ್ವ, ಈ ಕೋರ್ಸ್ ಲಿಂಕ್ ನೀವು ಕ್ಲಿಕ್ ಮಾಡಿದ್ರೆ ಅಲ್ಲಿಗೆ ನೀವು ಗೂಗಲ್ದಾಗೆ ರಿಕ್ವೆಸ್ಟ್ ಅಂತ ಬರುತ್ತೆ. ಅಲ್ಲಿ ರಿಕ್ವೆಸ್ಟ್ ಅಂತ ಹೊಡ್ತಿದ್ರೆ ನಾನು ನಿಮ್ಮದು ಇಮೇಲ್ ನೋಡಿಬಿಟ್ಟು ರಿಕ್ವೆಸ್ಟ್ ಸೇಮ್ ಇಮೇಲ್ ಇಬ್ಬರದು ಇದ್ದರೆ ನೀವು ಅಲ್ಲಿ ಪೇ ಮಾಡಿದರೆ ಅಟ್ಯಾಚ್ ಮಾಡಿದರೆ ಅಲ್ಲಿ ಪೇಮೆಂಟ್ ಆ್ಯಂಡ್ UTR ಜೆನ್ಯೂನ್ ಆಗಿದೆ, ನಾನು ನಿಮಗೆ ರಿಕ್ವೆಸ್ಟ್ನ ಅಕ್ಸೆಪ್ಟ್ ಮಾಡ್ತೀನಿ. ಫ್ರಮ್ ದಟ್ ನೀವು ಈ ಬ್ಯಾಚ್ನ ಎನ್ರೋಲ್ ಮಾಡ್ಕೊಂಡಿದ್ದೀರಾ ಅಂತ ಅರ್ಥ. ಅದರಿಂದ ನೀವು ಎಕ್ಸಾಮ್ಗೆ ಕಂಪ್ಲೀಟ್ ನೀಟಾಗಿ ಎಕ್ಸಾಮ್ ಓದ್ಬೋದು ಅಂತ ಅರ್ಥ. ಓಕೆನಾ. ಸೊ ಅದಾಗಿತ್ತು. 97 ರೂಪೀಸು ಪೇ ಮಾಡಿ ನೆಕ್ಸ್ಟ್ ಬಂದುಬಿಟ್ಟು ಸಬ್ಮಿಟ್ ದ ಡೀಟೇಲ್ಸ್ ಸಬ್ಮಿಟ್ ಮಾಡ್ಕೊಳ್ಳಿ. ಮತ್ತು ಆ ಪೇಮೆಂಟ್ ನಾನು ವೆರಿಫೈ ಮಾಡ್ತೀನಿ. ಪೇಮೆಂಟ್ ವೆರಿಫೈ ಮಾಡಿಬಿಟ್ಟು ಗೂಗಲ್ ಡ್ರೈವಲ್ಲಿ ನಿಮಗೆ ಒಂದು ನೀವೇ ರಿಕ್ವೆಸ್ಟ್ ಮಾಡ್ತೀನಿ, ಅದನ್ನ ಅಕ್ಸೆಪ್ಟ್ ಮಾಡ್ತೀನಿ. ಸೊ ಫ್ರಮ್ ದ್ಯಾಟ್ ನೀವು ನೋಡ್ಕೋಬೋದು, ಸ್ಟೂಡೆಂಟ್ಸ್ ನೀವು ವೀಡಿಯೋಸ್ ನೋಡ್ಬೋದು, PDFs ಪ್ರತಿಯೊಂದು ಅಲ್ಲಿ ಅಪ್ಲೋಡ್ ಮಾಡಿದ್ದೀನಿ. ಇಲ್ಲ, ನೀವು ಫಸ್ಟ್ ಸ್ಟೆಪ್ ಬಂದುಬಿಟ್ಟು ಸ್ಟೆಪ್ 1 ಇದು, ಸ್ಟೆಪ್ 1 ಇದು ಸ್ಟೆಪ್ 2, ಇದು ಸ್ಟೆಪ್ 3 ಆಗಿರುತ್ತೆ. ಸೊ ಇದು ಸ್ಟೆಪ್ 4 ಇದು. ನೀವು ಫಸ್ಟು ಪೇ ಮಾಡಿಬಿಟ್ಟು ನಿಮ್ಮ US ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ರೆ, ಸ್ಟೆಪ್ 2 ಡೀಟೇಲ್ಸ್ ಎಲ್ಲ ಹಾಕ್ಬಿಟ್ರೆ, ಸ್ಟೆಪ್ 3 ನೀವು ಸೆಲೆಕ್ಟ್ ಮಾಡ್ಕೊಂಡ್ರೆ, ಸ್ಟೆಪ್ 4 ಬಂದು ನಾನು ಅಕ್ಸೆಪ್ಟ್ ಮಾಡ್ಕೊತೀನಿ. ಇಫ್ ದ ಮ್ಯಾಚಸ್ ದ ಸೇಮ್ ಇಮೇಲ್ ವಿಚ್ ಆಸ್ ಪೇಡ್ ಆಯಿತಾ. ಸೊ ನಿಮಗೆ ಇದರ ತುಂಬ ಡೌಟ್ ಏನಿದ್ರೆ ನಮ್ಮದು ಕಾಂಟ್ಯಾಕ್ಟ್ ನಂಬರ್ ಇರುತ್ತೆ. ಸೊ ಈ ಫಾರ್ಮಲ್ಲೇ ಕಾಂಟ್ಯಾಕ್ಟ್ ನಂಬರ್ ಕೊಟ್ಟಿರ್ತೀನಿ. ಸೊ ಫ್ರಮ್ ದ್ಯಾಟ್ ಅಲ್ಲಿ ನಮ್ಮ ವಾಟ್ಸಪ್ ಗ್ರೂಪ್ ಇದೆ, ಅದರಿಂದ ಚೆಕ್ ಮಾಡ್ಕೋಬೋದು. ಯೂಟ್ಯೂಬ್ ಡಿಸ್ಕ್ರಿಪ್ಷನಲ್ಲಿ ಹೋದರೆ ಅಲ್ಲೇ ನಿಮಗೆ ಇದು ಕೂಡ ಕಾಣಿಸುತ್ತೆ, ಅದರಿಂದ ನೀವು ನೋಡ್ಕೋಬೋದು ಆಯಿತಾ. ಸೊ ಹೌ ಟು ಬಿಲೀವ್ ಅಂದರೆ, ನಿಮಗೆ ನಾನು ಇದು ಹಾಕಿದ್ರೆ ಬೇಡ ಅಂದ್ಕೊಂಡಿದ್ದೆ, ಬಟ್ ಇಟ್ಸ್ ಓಕೆ. ನನ್ನ ಹತ್ರ 100 ಸ್ಕ್ರೀನ್ಶಾಟ್ಸ್ ಇದೆ, ಅದನ್ನ ಹಾಕೋಕ್ಕೂ ನಂಗೆ ಟೈಮ್ ಇಲ್ಲ. ಸೊ ನಿಮ್ಗೆ ಏನೇನು ಡೌಟ್ ಇದೆ ನನ್ನ ಯೂಟ್ಯೂಬ್ ಕಮೆಂಟ್ಸಲ್ಲೇ ಹೋಗಿ ಚೆಕ್ ಮಾಡ್ಕೋಬೋದು. ನಮ್ಮ ವೀಡಿಯೋಸ್ ಎಷ್ಟು ಅಕ್ಯುರೇಟಾಗಿರುತ್ತೆ, ಎಷ್ಟು ಕಂಪ್ಲೀಟಾಗಿ ಜೆನ್ಯೂನ್ ಅಂತ. ಸೊ ಅದ್ರ ಬಗ್ಗೆ ನಾನು ಡಿಸ್ಕಸ್ ಮಾಡಲ್ಲ, ಇಟ್ಸ್ ಎ ವೇಸ್ಟ್ ಆಫ್ ಟೈಮ್ ಅಂತೀನಿ. ಓಕೆ, ಸ್ಟೂಡೆಂಟ್ಸ್ ನೀವು ನಿಮ್ಮ ಪ್ರಕಾರ ಏನಿರುತ್ತೆ ಅಂದರೆ, ಇದು ಇಂಟರ್ಫರೆನ್ಸ್ ಹೆಂಗಿರುತ್ತೆ ಅಂದರೆ, ನೀವು ನಾನು ಪೋಸ್ಟ್ ಮಾಡಿರ್ತೀನಿ, ಪ್ರತಿಯೊಂದು ಪೋಸ್ಟ್ ಮಾಡಿರ್ತೀನಿ, ನೀವು ಅದನ್ನ ಜಸ್ಟ್ ನೋಡ್ಕೋಬೇಕು, ಅನಲೈಸ್ ಮಾಡ್ಕೋಬೇಕು. ಎಕ್ಸಾಮ್ಗೆ ಆ PDFಸ್ನ ಡೌನ್ಲೋಡ್ ಮಾಡ್ಕೋಬೇಕು, ಎಕ್ಸಾಮ್ಗೆ ಓದಬೇಕಾಗಿರೋದು ಅಷ್ಟೇ ಆಯಿತಾ. ನಾನು ಪ್ರತಿಯೊಂದು ನಾನು ಮಾಡಿರ್ತೀನಿ. ಸರ್ ಇದು ಥ್ಯಾಂಕ್ ಯು ಅಂತ ಹೇಳ್ತಾ, ಈ ನೆಕ್ಸ್ಟ್ ಬಂದುಬಿಟ್ಟು ಇದ್ರಿಗೆ ಹೋಗೋಣ. ಇಷ್ಟು ಕೋರ್ಸ್ ಆಗಿದೆ. ರೆಗ್ಯುಲರ್ಗೆ ನೀವು 79 ರೂಪೀಸ್ ನಾನು ಚಾರ್ಜ್ ಮಾಡ್ತಿದ್ದೀನಿ. ಫಾರ್ ಬ್ಯಾಕ್ಲಾಗ್ ಎಕ್ಸಾಮ್ಗೆ 97 ರೂಪೀಸು. ನಿಮಗೆ ಯಾವುದನ್ನು ಇಂಟ್ರೆಸ್ಟೆಡ್ ಇದ್ದರೆ, ಎರಡು ಇಂಟ್ರೆಸ್ಟೆಡ್ ಇದ್ದರೆ, ಫಾರ್ ಎಂತಕ್ಕೆ ನಾನು 97 ಮತ್ತು 79 ಚಾರ್ಜ್ ಮಾಡ್ತಿದ್ದೀನಿ ಅಂದರೆ, ಮೈನ್ಲಿ 79 ರೂಪೀಸ್ ಎಂತಕ್ಕೆ ಚಾರ್ಜ್ ಮಾಡ್ತೀನಿ ಅಂದರೆ, ರೆಗ್ಯುಲರ್ ಕೋರ್ಸಸ್ಗೆ ನಮ್ಮ ಯೂಟ್ಯೂಬಲ್ಲಿ ಬಂದುಬಿಟ್ಟು ಪ್ರತಿಯೊಂದು ಅಪ್ಲೋಡ್ ಆಗೋಲ್ಲ ಇನ್ಮೇಲೆ.
ಸೊ ರೆಗ್ಯುಲರ್ ವೀಡಿಯೋ ಮಾತ್ರ ಒಂದೇ ಒಂದು ವೀಡಿಯೋ ರೆಗ್ಯುಲರ್ ವೀಡಿಯೋ ಫಾರ್ 100 ಮಾರ್ಕ್ಸ್ಗೆ ಔಟ್ ಆಫ್ ಔಟ್ ಬರೋ ಥರ ನಾನು ಅಪ್ಲೋಡ್ ಮಾಡ್ತೀನಿ. ನೆಕ್ಸ್ಟು 2.0 ವಿಡಿಯೋ ಮತ್ತು 3.0 ವಿಡಿಯೋ ಪ್ರತಿಯೊಂದು ಏನಿದೆ ನಮ್ಮ ಪ್ರತಿಯೊಂದು ಬಂದುಬಿಟ್ಟು ನಮ್ಮ ಗೂಗಲ್ ಡ್ರೈವಲ್ಲೇ ನಾನು ಅಪ್ಲೋಡ್ ಮಾಡ್ತಾಯಿರ್ತೀನಿ ಆಯಿತಾ. ಅಲ್ಲಿಂದ ನೀವು ಈಸಿಯಾಗಿ ತೊಗೋಬೋದು. ವೈ ಬಿಕಾಸ್ ನಿಮಗೆ ಹೋದ ಸರಿ ನೋಡೋದಾದರೆ ಸ್ವಲ್ಪ ಸ್ಟೂಡೆಂಟ್ಸ್ದು ಆಟೋಮೆಟಿಕ್ ಪೇ ಆಗ್ತಾಯಿತ್ತು. ಸೊ ನಾವು ಇವಾಗಿಂದ ಆ ಥರ ಆಗೋಲ್ಲ. ಸೊ ನಾನು ಯೂಟ್ಯೂಬ್ ಸಬ್ಸ್ಕ್ರಿಪ್ಷನ್ ಅಂದರೆ ಬೇಕಾಗಿಲ್ಲ. ಸೊ ಸಬ್ಸ್ಕ್ರಿಪ್ಷನ್ಗೆ 127 ರುಪೀಸ್ ಆಗಿದೆ ಇವಾಗ. ಸೊ ಸೆಕೆಂಡ್ ಟೈಮ್ ಮಾಡಿದ್ರೆ ನೀವು 127 ರುಪೀಸ್ ಅಷ್ಟೊಂದು ಬೇಕಾಗಿಲ್ಲ. ಸೊ ಇವಾಗ ನಾನು ಜಸ್ಟ್ 79 ರುಪೀಸ್ ನಾನು ಮಾಡಿದ್ದೀನಿ. ಸೊ ಅದನ್ನು ಮಾಡ್ಬೋದು. 3.0 ವೀಡಿಯೋಸ್ ಅಷ್ಟೇ. ನೆಕ್ಸ್ಟ್ ಬ್ಯಾಕ್ಲಾಗ್ ಎಕ್ಸಾಮ್ ಅಷ್ಟೇ. ಬ್ಯಾಕ್ಲಾಗ್ ಎಕ್ಸಾಮ್ ಅಷ್ಟೇ ನಿಮಗೆ 2.0 ವೀಡಿಯೋಸ್ ಇಲ್ಲಿ ಅಪ್ಲೋಡ್ ಆಗಿರುತ್ತೆ. ನೆಕ್ಸ್ಟ್ 3.0 ವೀಡಿಯೋಸ್ ಅಪ್ಲೋಡ್ ಆಗುತ್ತೆ ವಿತ್ ಕ್ವಶನ್ ವಿತ್ ಆನ್ಸರ್ಸು. ನಿಮಗೆ ಕ್ವಶನ್ಸು ಮತ್ತು ಕ್ವಶನ್ಸ್ ವಿತ್ ಆನ್ಸರ್ಸ್ ಕೂಡ ಅಪ್ಲೋಡ್ ಆಗಿರುತ್ತೆ. ಸೊ ಇದನ್ನೆಲ್ಲ ನೀವು ಯುಟಿಲೈಸ್ ಮಾಡ್ಕೋಬೇಕಾದ್ರೆ ನೀವು ಜಸ್ಟ್ ಎನ್ರೋಲ್ ಮಾಡ್ಕೊಳ್ಳಿ. ನಾನು ಏನು ಕೊಟ್ಟಿದ್ದೀನಲ್ಲ ಈ ಕೋರ್ಸ್ನ ಎನ್ರೋಲ್ ಮಾಡ್ಕೊಬಿಟ್ಟು ನನಗೆ ಸ್ಕ್ರೀನ್ಶಾಟ್ ಆಗಲಿ ವಾಟ್ಸಪ್ಪಲ್ಲಾಗಲಿ ಪ್ರತಿಯೊಂದು ಎಲ್ಲೋ ಒಂದು ಸೆಂಡ್ ಮಾಡಿ. ಬಟ್ ಇಲ್ಲೇನು ನಾವು ಅಪ್ಲೋಡ್ ಮಾಡಿಲ್ಲ ಇವಾಗವರೆಗೂ. ಫ್ರಮ್ ನೌ ಆನ್ವರ್ಡ್ಸ್ ವಿ ಆರ್ ಗೋಯಿಂಗ್ ಟು ಅಪ್ಲೋಡ್ ಆಯಿತಾ ಎವ್ರಿಥಿಂಗ್. ಈ ಸರಿ ಮಾತ್ರ ಎಲ್ಲರೂ ಪಾಸ್ ಆಗೋಣ, ನೀವೆಲ್ಲರೂ ಪಾಸ್ ಆಗಬೇಕು, ಇದು ಡಿಸ್ಟಿಂಕ್ಷನಲ್ಲಿ ಪಾಸ್ ಆಗಬೇಕು ಅನ್ನೋದೇ ನನ್ನ ಅಭಿಪ್ರಾಯ. ಸೊ ಎಲ್ಲರೂ ಆಗ್ತೀವಿ ಅಂದ್ಕೊತಿದ್ದೀನಿ. ಸೊ ಅದಾಗಿತ್ತು ಈ ವಿಡಿಯೋ. ತುಂಬ ಲೆಂತಿ ಇದೆ ವಿಡಿಯೋ, ಬಟ್ ಎಲ್ಲರಿಗೂ ಇವಾಗ ಯಾರು ಟ್ಯೂನ್ಡ್ ಆಗಿದ್ದೀರಿ ತುಂಬ ಥ್ಯಾಂಕ್ ಯು ಅಂತ ಹೇಳ್ತಾ ನೆಕ್ಸ್ಟ್ ವೀಡಿಯೋದಲ್ಲಿ ಸಿಗೋಣ. ದಟ್ಸ್ ಆಲ್.